ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜರ್ಷಿ ರತ್ನಾಭ್ಯಾಂ ವಂದೇ ಭಾರತ ಮಾತರಂ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಸಜ್ಜನ ಸಮಾಜ ಬಂಧುಗಳೇ, ಶ್ರದ್ಧೆಯ ಮಾತಾ ಭಗಿನಿಯರೇ, ನಾವಿವತ್ತು ದೇವಿಯ ಜಾತ್ರೆ ಉತ್ಸವದಲ್ಲಿ ಎಲ್ಲರೂ ಆಸ್ತಿಕರಾಗಿ ಭಾಗವಹಿಸ್ತಾ ಇದ್ದೀವಿ. ಆಸ್ತಿಕರು ಅಂತಂದ್ರೆ ನಮ್ಗೆಲ್ಲ ಭಗವಂತನ ಬಗ್ಗೆ ನಂಬಿಕೆ ಇದೆ. ಆದ್ರೆ ಬಹಳಷ್ಟು ಜನ ಈ ದೇಶದಲ್ಲಿ ದೇವರಿಲ್ಲ ಅಂತ ವಾದ ಮಾಡುವವರಿದ್ದಾರೆ. ಕೆಲವಷ್ಟೇ ಜನ, ಅವರಿಗೂ ನಿಜಕ್ಕೂ ದೇವರಿದ್ದಾನೆ ಅಂತ ಗೊತ್ತಿದೆ. ಆದ್ರೆ ದೇವರಿಲ್ಲ ಅಂತ ವಾದ ಮಾಡಿದ್ರೆ, ಹಳ್ಳಿಯ ಮುಗ್ಧ ಜನರನ್ನ ಆ ರೀತಿ ನಂಬಿಸಿದ್ರೆ, ಅವರಿಗೆ ದಿನಕ್ಕೆ ಬೇಕಾಗುವಂತಹ ಖರ್ಚನ್ನ ಇನ್ಯಾರೋ ಒದಗಿಸ್ತಾರೆ. ಅವರ ಹತ್ರ ದೊಡ್ಡ ದೊಡ್ಡ ಸರ್ಟಿಫಿಕೇಟ್ಗಳಿರುತ್ತೆ. ನಾವು ಅವರನ್ನ ದೇವರ ಬಗ್ಗೆ ನಿಷ್ಠೆ ಕಮ್ಮಿ ಇರುವಂತ ಕಮ್ಯುನಿಸ್ಟರು ಅಂತ ಕರೀತೀವಿ. ಈ ರೀತಿಯ ಅನೇಕ ಡಿಗ್ರಿಗಳನ್ನು ಪಡೆದಿರತಕ್ಕಂಥ ಒಬ್ಬ ಬಹಳ ದೊಡ್ಡ ಪ್ರೊಫೆಸರ್ ಒಬ್ಬ ಇದೇ ರೀತಿಯ ಒಂದು ಹಳ್ಳಿಗೆ ಬರ್ತಾನೆ. ಹಳ್ಳಿಗೆ ಬಂದು ಅನೇಕ ದಿನಗಳ ಕಾಲ ಅಲ್ಲಿ ಇರ್ತಾನವನು. ಅವನ ಉದ್ದೇಶ ಏನು ಅಂತ ಕೇಳಿದ್ರೆ, ಅಲ್ಲೂ ಕೂಡ ಇದೇ ರೀತಿ ದೇವಿ ಅಥವಾ ಬೇರೆ ಬೇರೆ ದೇವರುಗಳು, ಅದಕ್ಕೆ ಜಾತ್ರೆ ಎಂದಾದಾಗ ಸಾವಿರಾರು ಜನ ಸೇರುವಂಥದ್ದು ಇದೆಲ್ಲ ನಡೀತಾ ಇರ್ತದೆ. ಇವನ ಮನಸ್ಸಿನಲ್ಲಿ ಏನು ಅಂತ ಕೇಳಿದ್ರೆ, ಈ ರೀತಿ ಜಾತ್ರೆಗಳು ನಿಂತು ಹೋಗಬೇಕು, ದೇವರ ಬಗ್ಗೆ ದೇವರ ನಂಬಿಕೆಗಳು ನಿಂತು ಹೋಗಬೇಕು, ಅದಕ್ಕೆ ನಾನು ಈ ಜನರನ್ನ ನಾನು ಮರಳು ಮಾಡಬೇಕು ಅಂತ ಹೇಳಿಕೊಂಡು ಅವನ ಜನರನ್ನೆಲ್ಲ ಒಟ್ಟು ಸೇರಿಸ್ತಾನೆ. ಒಟ್ಟು ಸೇರಿಸಿಕೊಂಡು ದೇವರು ಇಲ್ಲ, ಭಗವಂತ ಅನ್ನೋನು ಇಲ್ಲ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ಕೊಡ್ತಾ, ಬೇರೆ ಬೇರೆ ಪುರಾವೆಗಳನ್ನು ತೋರಿಸ್ತಾ, ವೇದಿಕೆಯಲ್ಲಿ ದೊಡ್ಡ ದೊಡ್ಡ ಸ್ಕ್ರೀನ್ಗಳಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನು ತೋರಿಸ್ತಾ ಆ ಹಳ್ಳಿಯ ಜನರನ್ನ ನಂಬಿಸುವ ಪ್ರಯತ್ನ ಮಾಡ್ತಾನೆ ದೇವರು ಇಲ್ಲ ಅಂತ. ಈ ರೀತಿ 2-3 ದಿನಗಳ ಕಾಲ ಇಡೀ ಹಳ್ಳಿಯಾದ್ಯಂತ ಓಡಾಡಿ ಈ ರೀತಿ ಕಾರ್ಯಕ್ರಮವನ್ನು ಮಾಡ್ತಾನೆ. ಅದಾದ ನಂತರ ಒಂದಿನ ಹೊರಗಡೆ ತಿರುಗಾಡ್ಲಿಕ್ಕೆ ಹೋದ. ಅವನಿಗೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋರು ಯಾರೋ ಇದ್ರು, ಇನ್ನು ಹೊರಗಡೆ ತಿರುಗಾಡ್ಲಿಕ್ಕೆ ಹೋದ. ತಿರುಗಾಡ್ತಾ ಒಬ್ಬ ಮಡಿಕೆ ಮಾಡುವಂತ ಕುಂಬಾರ ಅವನ ಆ ಮಡಿಕೆಯ ಅಂಗಡಿಗೆ ಹೋದ. ಅಲ್ಲಿ ಹೋದ ತಕ್ಷಣ ಅಲ್ಲೆಲ್ಲ ಬೇರೆ ಬೇರೆ ವಿನ್ಯಾಸದ ಮಡಿಕೆಗಳಿವೆ. ಇದನ್ನು ನೋಡ್ತಾನವನು ಅಂಗಡಿಯ ಮಡಿಕೆಯ ಕುಂಬಾರ ಇದ್ದಾನೆ, ಕುಂಬಾರನಿಗೆ ಹೇಳ್ತಾನೆ, ನಿನ್ನ ಸೃಷ್ಟಿಗಳು ಅದ್ಭುತವಾಗಿದೆ, ಸೃಷ್ಟಿ ಅದ್ಭುತವಾಗಿದೆ, ಈ ವಿನ್ಯಾಸಗಳನ್ನು ನೋಡುವಾಗಲೇ ತುಂಬಾ ಆನಂದ ಆಗುತ್ತೆ ಅಂತ ಹೇಳ್ದ. ಅದಕ್ಕೆ ಕುಂಬಾರ ಹೇಳ್ತಾನೆ, ನಾನು ಯಾವುದೇ ಸೃಷ್ಟಿ ಮಾಡಿಲ್ಲ, ನಾನು ಯಾವುದು ಸೃಷ್ಟಿ ಮಾಡಿಲ್ಲ ಅಂತ. ಓ, ಹಾಗಾದ್ರೆ ನಿನ್ನ ಅಂಗಡಿಯಲ್ಲಿ ಬೇರೆ ಯಾರೋ ಕೆಲಸ ಮಾಡುವವರಿದ್ದಾರಾ, ಇದನ್ನು ಮಾಡುವಂತವ್ರು ಬೇರೆಯವರಿದ್ದಾರಾ ಅಂತ ಕೇಳ್ತಾನೆ. ಕುಂಬಾರ ಹೇಳ್ತಾನೆ, ಇಲ್ಲ ಇಲ್ಲ, ನಾನೊಬ್ಬರೇ ಇರೋದು ಅಂತ. ಓ, ಹಾಗಾದ್ರೆ ನೀನ್ ಬೇರೆ ಕಡೆಯಿಂದ ತರ್ತೀಯ? ಇಲ್ಲ ಇಲ್ಲ, ನಾನು ನೀವೇ ತಯಾರು ಮಾಡೋದು ಅದನ್ನ ಅಂತ. ನೀನ್ ತಯಾರು ಮಾಡೋರು ನೀನೇ ಸೃಷ್ಟಿಕರ್ತ ಅಂತ, ನೀನೇ ಸೃಷ್ಟಿ ಮಾಡಿ. ಇಲ್ಲ ಇಲ್ಲ, ನಾನಲ್ಲ ಇದನ್ನ ಸೃಷ್ಟಿ ಮಾಡಿತ್ತು ಅಂತ ಮತ್ತೆ. ಅದಕ್ಕೆ ಆ ಪ್ರೊಫೆಸರ್ ಇವರಿಗೆಲ್ಲ ಹುಚ್ಚಿಡಬೇಕು. ಇಷ್ಟೆಲ್ಲ ನೀನು ತಯಾರು ಮಾಡೋದು ನೀನೇ, ಆದ್ರಿಂದ ತಯಾರು ಮಾಡಿ ಇಷ್ಟೆಲ್ಲ ಕಣ್ಣಿಂದ ಇದೆ, ಹಾಗಾದ್ರೆ ಸೃಷ್ಟಿಕರ್ತ ಅಂತ ಬೇಕಲ್ಲ, ಅದು ನೀನೇ ಅಂತ. ಆಗ ಕುಂಬಾರ ಹೇಳ್ದ, ನಿನ್ನೆ ನೀವು ಅಲ್ಲೆಲ್ಲ ಭಾಷಣ ಮಾಡ್ತಾ ಇದ್ರಿ ದೇವರಿಲ್ಲ ದೇವರಿಲ್ಲ ಅಂತ, ಮತ್ತೆ ನಿಮ್ಗೆ ದೊಡ್ಡ ದೊಡ್ಡ ಪದವಿಗಳೆಲ್ಲ ಡಿಗ್ರಿಗಳೆಲ್ಲ ಸಿಕ್ಕಿದೆ ಅಂತ ತಿಳಿಯಿತು. ಆದ್ರೆ ನೀವು ಇಷ್ಟು ದೊಡ್ಡ ಮೂರ್ಖರ ಅಂತ ನನಗೆ ಅನಿಸ್ತಾ ಇತ್ತು. ನಿಮ್ಮ ಮೂರ್ಖತನ ಏನು ಅಂತ ತೋರಿಸ್ಲಿಕ್ಕೋಸ್ಕರ ನಾನು ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದೆ. ನೋಡಿ, ಈ ಎಲ್ಲ ಮಡಿಕೆಗಳನ್ನ ತಯಾರು ಮಾಡೋದಕ್ಕೆ ಒಬ್ಬ ಸೃಷ್ಟಿಕರ್ತ ಬೇಕು ಅಂತ ಹೇಳ್ತೀರಲ್ಲ, ನಿರ್ಜೀವವಾದ ಮಡಿಕೆಯನ್ನ ತಯಾರು ಮಾಡೋದಕ್ಕೆ ಒಬ್ಬ ಸೃಷ್ಟಿಕರ್ತ ಬೇಕು ಅಂತ ಹೇಳ್ತೀರಲ್ಲ, ಒಂದ್ಸಲ ಕಂಡಿಟ್ಟು ನೋಡಿ, ಈ ಪರಿಸರದಲ್ಲಿ 84 ಲಕ್ಷ ಜೀವರಾಶಿಗಳಿದ್ದಾವೆ. 84 ಲಕ್ಷ ಜೀವರಾಶಿಗಳಿದ್ದಾವೆ. ಅದಲ್ಲದೆ ಗೋಚರ ಅಗೋಚರವಾದ ಅದೆಷ್ಟು ಸಂಗತಿಗಳು ಸೃಷ್ಟಿ ಆಗಿದೆ. ಒಂದು ಮಡಿಕೆಯನ್ನು ಸೃಷ್ಟಿ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು ಅಂತಂದ್ರೆ ಇದೆಲ್ಲ ಸೃಷ್ಟಿ ಮಾಡ್ಲಿಕ್ಕೆ ಒಬ್ಬ ಬೇಕಲ್ಲ. ಆ ಸೃಷ್ಟಿಕರ್ತನನ್ನು ನಾವು ದೇವರು ಭಗವಂತ ಅಂತ ಹೇಳೋದು ಅಂತ ಶಾಲೆಗೆ ಹೋಗದೆ ಇರುವಂತ ಒಬ್ಬ ಕುಂಬಾರ ಆ ಕಮ್ಯುನಿಸ್ಟರಿಗೆ ಬುದ್ಧಿ ಹೇಳ್ತಾನೆ. ನಾವೆಲ್ಲ ಆಸ್ತಿಕರು, ನಮ್ಮ ನಂಬಿಕೆಯನ್ನು ಬದಲು ಮಾಡಬೇಕು ಅಂತ ಈ ರೀತಿ ಸೂಟು ಬೂಟುಗಳನ್ನ ಹಾಕೊಂಡು ಬಂದು ನಮ್ಮ ನಂಬಿಕೆಯನ್ನು ಬದಲು ಮಾಡಬೇಕು ಅಂತ ಅನೇಕ ಜನ ಪ್ರಯತ್ನ ಮಾಡ್ತಾರೆ, ಅನೇಕ ರೀತಿಯ ಪ್ರಯತ್ನವನ್ನು ಮಾಡ್ತಾರೆ. ಬಹಳ ಎಚ್ಚರದಿಂದಿರಬೇಕು. ಈ ಎಲ್ಲ ಪ್ರಯತ್ನಗಳು ಯಾವತ್ತಿಂದ ಪ್ರಾರಂಭ ಆಯಿತು ಅಂತ ಕೇಳಿದ್ರೆ, ಇವತ್ತು ನಿನ್ನೆಯಿಂದ ಅಲ್ಲ ಇದು ಪ್ರಾರಂಭ ಆಗಿತ್ತು. ನಮ್ಮ ದೇಶದ ಮೇಲೆ ಕಳೆದ 3000 ವರ್ಷಗಳ ಕಾಲ ದಾಳಿಗಳು ನಡೆಯಿತು. ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಕ್ರಿಸ್ತ ಶಕ 7ನೇ ಶತಮಾನದ ತನಕ
ಈಜಿಪ್ಷಿಯನ್ರು, ಪರ್ಷಿಯನ್ರು, ಗ್ರೀಕರು, ಶಕರು, ಹೂಣರು ಮುಂತಾದವರೆಲ್ಲ 1300 ವರ್ಷಗಳ ಕಾಲ ನಮ್ಮ ದೇಶದ ಮೇಲೆ ದಾಳಿ ಮಾಡುತ್ತಾರೆ. ಆನಂತರ ಕ್ರಿಸ್ತಶಕ 7ನೇ ಶತಮಾನದಿಂದ ಕ್ರಿಸ್ತಶಕ 18ನೇ ಶತಮಾನದ ತನಕ ಜಗತ್ತಿನ ಬೇರೆ ಬೇರೆ ಭಾಗದ ಮುಸಲ್ಮಾನರು ಭಾರತದ ಮೇಲೆ ದಾಳಿ ಮಾಡುತ್ತಾರೆ 1100 ವರ್ಷಗಳ ಕಾಲ. ಆನಂತರ ಕ್ರಿಸ್ತಶಕ 18ನೇ ಶತಮಾನದಿಂದ ಕ್ರಿಸ್ತಶಕ 20ನೇ ಶತಮಾನದ ತನಕ ಜಗತ್ತಿನ ಬೇರೆ ಬೇರೆ ಭಾಗಗಳ ಕ್ರಿಶ್ಚಿಯನ್ರು, ಯುರೋಪಿನ ಕ್ರಿಶ್ಚಿಯನ್ರು, ಅದರಲ್ಲಿ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು ಮತ್ತು ಬ್ರಿಟಿಷರು ಇವರು ನಮ್ಮ ದೇಶವನ್ನು ಆಳ್ತಾರೆ. ಇವರಿಷ್ಟು ಆಳ್ವಿಕೆಯನ್ನು ಮಾಡಿದ ನಂತರವೂ ಕೂಡ, ಆದರೆ ಸುಮಾರು 3 ವರ್ಷಗಳ ಕಾಲ ನಮ್ಮ ದೇಶವನ್ನು ಇನ್ಯಾರೋ ಆಳಿದ ನಂತರವೂ ಕೂಡ ನಮ್ಮೆಲ್ಲ ನಂಬಿಕೆಗಳನ್ನ ಬದಲು ಮಾಡಬೇಕು, ದೇವರಿಲ್ಲ ಅಂತ ಅವರೆಲ್ಲ ನಮ್ಮ ಮೇಲೆ ಹೇರಿದಂತ ಪ್ರಯತ್ನದ ನಂತರವೂ ಕೂಡ ಈ ದೇಶದಲ್ಲಿ ನಮ್ಮ ಯಾರ ಭಾರತೀಯರ ನಂಬಿಕೆಯನ್ನು ಒಂದಿಂಚೂ ಕದಲಿಸಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಅವ್ರು ಯಾರಿಗೂ ಸಾಧ್ಯ ಆಗಲಿಲ್ಲ. ಔರಂಗಜೇಬನಂತ ಒಬ್ಬ ಮತಾಂಧ ಬಂದ, ಒಪ್ಪಿಕೊಳ್ಳದೇ ಇದ್ರೆ ತಲೆ ಕತ್ತರಿಸ್ತೀನಿ ಅಂತ ಹೇಳ್ದ, ಯಾರೂ ಬಗ್ಲಿಲ್ಲ, ತಲೆ ಕೊಟ್ರು. ಆದರೆ ನಮ್ಮ ಧರ್ಮವನ್ನು ಬಿಡ್ಲಿಲ್ಲ. ಆ ರೀತಿ ನಿಂತಂತವರು. ನಮಗೆಲ್ಲ ಆಶ್ಚರ್ಯ ಆಗುತ್ತೆ. ಅಮೆರಿಕಕ್ಕೆ ಒಬ್ಬ ಹೋಗಿದ್ದು, ಕೊಲಂಬಸ್ ಅನ್ನುವಂತ ಒಬ್ಬ ಹೋಗಿದ್ದು. ನಮ್ಮೆಲ್ಲ ಮಕ್ಕಳಿಗೆ ಹೇಳ್ಕೊಡ್ತಾರೆ, ಕೊಲಂಬಸ್ ಅನ್ನುವಂಥವ್ರು ಅಮೆರಿಕವನ್ನ ಕಂಡು ಹುಡುಕಿದ ಅಂತ. ಆದ್ರೆ ಗೊತ್ತಿರ್ಲಿ, ನಿಜವಾದ ಸಂಗತಿ ಏನಂತಂದ್ರೆ ಅವನು ಅಮೆರಿಕ ಕಂಡು ಹುಡುಕಿದ್ದಲ್ಲ. ಅವನು ಹೋಗುವುದಕ್ಕೂ ಮೊದಲು ಅಮೆರಿಕ ಇತ್ತು, ಅಮೆರಿಕದ ಮೂಲ ಸಂಸ್ಕೃತಿಯಲ್ಲಿ ಇತ್ತು. ಅಲ್ಲಿ ಮಯನ್ ಸಂಸ್ಕೃತಿಯ ಜನರು ವಾಸ ಮಾಡ್ತಾ ಇದ್ರು. ಈ ಕೊಲಂಬಸ್ ತನ್ನ ಸೈನ್ಯದೊಂದಿಗೆ ಅಲ್ಲಿ ಹೋಗಿ ಲಕ್ಷಾಂತರ ಮಂದಿ ಮಯನ್ ಸಂಸ್ಕೃತಿಯ ಜನರನ್ನ ಸಂಹಾರ ಮಾಡ್ತಾನೆ, ನರಮೇಧ ಮಾಡ್ತಾನೆ. ಅಂದ್ರೆ ಇವತ್ತು ಅಮೆರಿಕದಲ್ಲಿ ಇರೋದು ಯಾರು ಕೇಳಿದ್ರೆ ಅಲ್ಲಿನ ಮೂಲ ನಿವಾಸಿಗಳಲ್ಲ, ಅಲ್ಲಿರೋದು ಆಕ್ರಮಣಕಾರಿಯಾಗಿ ಹೋದಂತ ಕೊಲಂಬಸ್ನ ಸಂತತಿಯವರು. ಒಂದೇ ಹೊಡೆತಕ್ಕೆ ಅಮೆರಿಕದ ಮೂಲ ಸಂಸ್ಕೃತಿ ಸತ್ತೋಯ್ತು. ಆದ್ರೆ ನಮ್ಮ ದೇಶದ ಮೇಲೆ ಶಕ, ಹೂಣ, ಗ್ರೀಕ, ಆಂಗ್ಲ, ಮೊಘಲ, ತುರ್ಕ, ಫ್ರೆಂಚ್, ಡಚ್, ಪೋರ್ಚುಗೀಸ್, ಸ್ವಾತಂತ್ರ್ಯ ನಂತರ ಪಾಕಿಸ್ತಾನ ಮತ್ತು ಚೀನಾ ಅದೆಷ್ಟು ಆಕ್ರಮಣಗಳು ಭಾರತದ ಮೇಲೆ ಆಯಿತು. ಅಲೆಕ್ಸಾಂಡರ್ನ ಹಿಂದೆ ಹಿಡಿದು ಮೊನ್ನೆ ಪರ್ವೇಜ್ ಮುಷರಫ್ ತನಕ. ಆದ್ರೂ ನಮ್ಮ ನಂಬಿಕೆ ಬದಲಾಗಲಿಲ್ಲ. ಇಷ್ಟು ಗಟ್ಟಿಯಾಗಿ ನಮ್ಮ ಸಂಸ್ಕೃತಿ ಉಳಿದಿದೆ. ಇವತ್ತು ಒಂದು ಸಾಮಾನ್ಯ ಬಹಳ ಕುಗ್ರಾಮದಲ್ಲೂ ಕೂಡ ಒಂದು ಜಾತ್ರೆ ಅಂತ ನಡೆದ್ರೆ ಅಲ್ಲಿ ಸಾವಿರಾರು ಮಂದಿ ಸೇರ್ತಾರೆ. ಆ ಆಸ್ತಿಕತೆ ಉಳ್ಕೊಂಡಿದೆ ಅಂತಂದ್ರೆ ಇದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹಿಂದಕ್ಕೆ ಹೋದ್ರೆ ಒಂದಷ್ಟು ಮಹಾಪುರುಷರು, ಸಾಧು ಸಂತರು ಕಣ್ಮುಂದೆ ಬರ್ತಾರೆ. ಅವರಿಗೆ ಪ್ರೇರಣೆ ತುಂಬಿದವರು ಯಾರು ಅಂತ ಅದರ ಹಿಂದೆ ನೋಡಿದ್ರೆ ನಮಗದಕ್ಕೆ ಸಿಗುವಂತ ಉತ್ತರ, ಇವರನ್ನೆಲ್ಲರನ್ನ ಸಿದ್ಧ ಮಾಡಿದ್ದು ಯಾರು? ಅವರ ಮನೆಯಲ್ಲಿರುವ ಅಮ್ಮ, ತಾಯಿ. ಪ್ರತಿ ಮನೆಯಲ್ಲಿ ಒಬ್ಳು ತಾಯಿ ಇರ್ತಾಳೆ. ಅವಳು ಶಾಲೆಗೆ ಹೋಗಿರ್ತಾಳ, ಹೋಗಿರ್ಬಹುದು, ಹೋಗದೇನೆ ಇರ್ಬೋದು. ಅವಳು ಶಾಲೆಗೆ ಹೋಗಿರ್ಲಿ, ಹೋಗದೇ ಇರ್ಲಿ, ಆದ್ರೆ ಅವಳ ಒಳಗೆ ಒಬ್ಬಳು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಡಗಿರ್ತಾಳೆ. ಗೊತ್ತಿಲ್ಲದಂತೆ ತನ್ನ ಮಕ್ಕಳಿಗೆ ಆ ಸಂಸ್ಕಾರವನ್ನು ನೀಡುವಂತ ಕೆಲಸ ತಾಯಿ ಮಾಡ್ತಾಳೆ. ಗೊತ್ತಿಲ್ಲದಂತೆ ಮಾಡ್ತಾಳೆ. ಆ ರೀತಿ ಅವಳು ಏನ್ ಮಾಡ್ತಾಳೆ, ಈ ನೆಲ ನಿನ್ ತಾಯಿ, ನಾನ್ ಮಾತ್ರ ತಾಯಿಯನ್ನು ಈ ನೆಲ ನಿನ್ ತಾಯಿ ಅಂತ. ಆವತ್ತಿನಿಂದ ಮಗುವಿಗೆ ಇದು ಮಾತೃಭೂಮಿ, ಅದು ಬರಿಯ ಮಣ್ಣಲ್ಲ, ಅದು ಮಾತೃಭೂಮಿ. ಅದು ಇಲ್ಲಿರುವಂತ ಯಾವುದೇ ಜಲದ ಮೂಲಗಳಿರ್ಬೋದು, ಅದು ನಿನಗೆ ತಾಯಿ. ಅದು ಗಂಗೆಯ ಭಾಗೀರಥಿ ಅಂತ, ಅದು ನಿನಗೆ ತಾಯಿ ಅಂತ. ಹಾಗಾಗಿ ಮಗುವಿಗೂ ಹಾಗೆ, ಅದು ಬೋರ್ವೆಲ್ನ ನೀರಾದ್ರೂ ಕೂಡ ಅದು ಗಂಗೆ ಅಂತ, ತೀರ್ಥಕ್ಕೆ ಸಮ. ಅದು ಅವರ ಊರಿನಲ್ಲಿ ಯಾವುದಾದ್ರೂ ನದಿ ಮಾಲಿನ್ಯ ಆಗ್ತಾ ಇದ್ರೆ ಅವನು ಅದನ್ನು ತಡೆದು ನಿಲ್ಲಿಸಲಿಕ್ಕೆ ಕಟಿಬದ್ಧನಾಗ್ತಾನೆ. ಅಮ್ಮ ಹೇಳ್ತಾಳೆ, ನಾನು ಮಾತ್ರ ತಾಯಿ ಅಲ್ಲ, ಈ ಗೋವು ಕೂಡ ನಿನಗೆ ತಾಯಿ ಅಂತ. ನಾನು ಸ್ವಲ್ಪ ಸಮಯದ ಹೊರಗೆ ಮಾತ್ರ ನಿನಗೆ ಹಾಲು ಕೊಟ್ಟಿರೋದು, ಆದ್ರೆ ಈ ಗೋವು ನಿನ್ನ ಜೀವನ ಪೂರ್ತಿ ಹಾಲನ್ನು ಕೊಡುತ್ತೆ ನಿನಗೆ. ಹಾಗಾಗಿ ನನಗಿಂತಲೂ ಶ್ರೇಷ್ಠವಾದ ತಾಯಿ ಈಕೆ ಅಂತ. ಗೋವು ಕೂಡ ನಿನಗೆ ತಾಯಿ. ಈ ಎಲ್ಲ ಸಂಗತಿಗಳನ್ನು ಪಡ್ಕೊಳ್ತಾನೆ. ಪಡ್ಕೊಂಡು ಆ ಎಲ್ಲವನ್ನ ಕೂಡ ಈ ಶ್ರದ್ಧೆಯ ಬಿಂದುಗಳನ್ನು ಉಳಿಸ್ಲಿಕ್ಕೋಸ್ಕರ, ಆ ಧರ್ಮದೆಲ್ಲ ಸಂಗತಿಗಳನ್ನು ಉಳಿಸ್ಲಿಕ್ಕೋಸ್ಕರ ಅವನು ಕಟಿಬದ್ಧನಾಗ್ತಾನೆ ಅಂತ. ಅನೇಕ ಮಂದಿ ತಾಯಂದ್ರು, ಅದೆಲ್ಲ ತಾಯಂದ್ರು ಯಾರು, ವೀರನಾರಿಯರು ಅಂತ ಹೇಳಿದಾಗ ನಮ್ಮ ಕಣ್ಣು ಮುಂದೆ ಒಂದಷ್ಟು ಜನ ಕಣ್ಮುಂದೆ ಬಂದಿರ್ತಾರೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯೋ, ಕಿತ್ತೂರು ಚೆನ್ನಮ್ಮನೋ ಇವರೆಲ್ಲ ಬರ್ತಾರೆ. ಇವರು ಮಾತ್ರ ಅಲ್ಲ, ಇವರೊಳಗೆ ಮಾತ್ರ ಕಾಳಿಯೋ ಲಕ್ಷ್ಮಿಯೋ ಇರುವುದಲ್ಲ. ನಾನು ಹೇಳ್ತಾ ಇರೋದು, ಸಾಮಾನ್ಯ ಸ್ತ್ರೀಯ ಒಳಗೂ ಕೂಡ ಆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಆ ಅಂಶ ಇದೆ. ಕೆಲವರು ಅದನ್ನ ಪ್ರಕಟಪಡಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಅದು ಪ್ರಕಟ ಆಗಿದೆ. ಕೆಲವರಿಗೆ ಆ ಶಕ್ತಿ ಗೊತ್ತಿಲ್ಲ, ಆದ್ರೆ ಸಂದರ್ಭಕ್ಕೆ ಸರಿಯಾಗಿ ಅದನ್ನು ಕಾಲಕ್ಕೆ ಅದನ್ನು ಪ್ರಕಟ ಮಾಡಿದ್ದಾರೆ. ಸುಮ್ಮನೆ ಒಂದು ಘಟನೆ ಹೇಳ್ತೀನಿ. ರತ್ನಾವಳಿ ಅಂತ ಒಬ್ಬ ಆಕೆ ಹೆಣ್ಮಗಳು. ಆಕೆ ಮದುವೆ ಆಯ್ತು. ಮದುವೆಯಾದ ತಕ್ಷಣ ರತ್ನಾವಳಿಯ ರೂಪವನ್ನು ನೋಡಿದಂತ ಅವಳ ಗಂಡ
ಆ ಯುವಕ ಅವಳನ್ನು ಒಂದು ಕ್ಷಣವೂ ಬಿಟ್ಟಿರ್ಲಾರ. 24 ಗಂಟೆ ಅವಳ ಹಿಂದೆ ತಿರುಗಾಡಲಿಕ್ಕೆ ಪ್ರಾರಂಭ ಮಾಡಿದ. 24 ಗಂಟೆ ಪತ್ನಿಯನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವಳು ರೂಪಕ್ಕೆ ಸೋತ. ಅವನು ಎಷ್ಟು ದಿನ? 1 ತಿಂಗಳು, ಇಡೀ 1 ತಿಂಗಳು ಮದುವೆ ಆಗಿದೆ. 1 ತಿಂಗಳು 1 ಕ್ಷಣ ಅವಳನ್ನು ಬಿಟ್ಟಿಲ್ಲ. ಅವನು ಅಲ್ಲೇ ಇದ್ದ ಮನೆಯಲ್ಲಿ, ಅವಳ ಜೊತೆನೇ ಇರೋದು. ತಿಂಗಳಾದ ನಂತರ ಯಾಕೆ ತವರು ಮನೆಗೆ ಹೋಗಬೇಕು? ತವರು ಮನೆಗೆ ಹೊರಟ್ಲು. ಆದ್ರೆ ಬಿಡ್ಲಿಕ್ಕೆ ಇವನು ಒಪ್ಪೋದಿಲ್ಲ. ಯಾವುದೇ ಕಾರಣಕ್ಕೆ ನೀನು ಹೋಗ್ಲಿಕ್ಕಿಲ್ಲ, ಇಲ್ಲ ಆಕೆಗೆ ಹೋಗಲೇಬೇಕು. ಅನಿವಾರ್ಯವಾಗಿ ಬೀಳ್ಕೊಟ್ಟ. ಬೆಳಗ್ಗೆ ಹೊರಟ್ಲು, ಸಂಜೆ ಕತ್ತಲಾಗ್ತಾ ಇದೆ, ಅಲ್ಲಿವರೆಗೆ ಹೋಗಿ ತಡ್ಕೊಂಡ. ಅನಂತರ ಅವನಿಗೆ ತಡ್ಕೊಳ್ಳಿಕ್ಕೆ ಆಗಿಲ್ಲ. ಪತ್ನಿಯನ್ನ ನೋಡ್ಲೇಬೇಕು. ಆದ್ರೆ ಹೋಗೋದು ಹೇಗೆ? ಅಲ್ಲಿ ನದಿ ದಾಟಬೇಕು. ಆದ್ರೆ ಆಗ್ಲೇ ತಾನೇ ಮಳೆ ಬಂದಿದೆ, ಗುಡುಗು ಸಿಡಿಲು ಎಲ್ಲವೂ ಇದೆ. ಆ ನದಿ ಬೋರ್ಗರೆತದ ಪ್ರವಾಹ ಅಲ್ಲಿ, ಅವೆಲ್ಲ ದಾಟಿ ಹೋಗ್ಬೇಕು. ಅದು ದಾಟಿದ ನಂತರ ದಟ್ಟವಾದ ಕಾಡುಗಳಿವೆ. ಒಬ್ಬ ಸಾಮಾನ್ಯ ಮನುಷ್ಯ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಯುವಕನಿಗೆ ಪತ್ನಿಯನ್ನು ನೋಡುವುದಕ್ಕಿಂತ ದೊಡ್ಡದು ಯಾವುದೂ ಅಲ್ಲ ಅಂತ ಅನಿಸಿತು. ಆ ಬೋರ್ಗರಿವ ನದಿಯನ್ನ ದಾಟಿದ, ನದಿಯನ್ನ ಈಜಿದ. ಅಲ್ಲಿ ಈಜಿ ದಾಟಿಕೊಂಡು ಹೋಗಿ ಅಲ್ಲೆಲ್ಲ ಆ ದಟ್ಟವಾದ ಕಾಡು ಮೇಡುಗಳು ಎಲ್ಲವನ್ನ ದಾಟಿಕೊಂಡು ಹೋಗ್ತಾನೆ. ಮೈಯೆಲ್ಲ ಕೆಸರು, ರಕ್ತ ಎಲ್ಲವೂ ಬರ್ತಾ ಇದೆ. ಕೊನೆಗೆ ಪತ್ನಿಯ ಮನೆಯನ್ನು ಮುಟ್ಟಿದ. ಅವಳು ಮೊದಲ ಮಹಡಿಯಲ್ಲಿ ಇತ್ತು, ಅವಳ ಕೋಣೆ ಮೊದಲ ಮಹಡಿಯಲ್ಲಿ. ಆಕೆ ಅದಕ್ಕೆ ಹೋಗ್ಲಿಕ್ಕೆ ಒಂದು ಹಗ್ಗ ಹಾಕಿದ್ದಾರೆ. ಹಗ್ಗವನ್ನ ಹತ್ಕೊಂಡು ಮೇಲಕ್ಕೆ ಹೋದ. ಹೋಗಿ ಬಾಗಿಲು ಬಡ್ದ. ಆಕೆ ಬಾಗಿಲು ತೆಗೆದು ಇವನ ಅವತಾರ ನೋಡಿದಾಗ, ಏನಿದೆ ನಿನ್ನ ಅವತಾರ, ನಿಮ್ಮ ಅವತಾರ ಏನಿದು ಅಂತ ಕೇಳ್ತಾಳೆ. ಅದಕ್ಕೆ ಆತ ಹೇಳ್ದ, ನಿನ್ನನ್ನು ನೋಡದೆ ನನಗೆ ಇರ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಬಂದೆ ನಾನು ಅಂತ. ಮೇಲಕ್ಕೆ ಬಂದಿದ್ದು ಹೇಗೆ? ಅಲ್ಲೊಂದು ಹಗ್ಗ ಇತ್ತಲ್ಲ, ತಗೊಂಡ್ ಬಂದೆ ಅಂತ. ಈಕೆ ಗೊತ್ತಿರುವಾಗ ಯಾವುದೇ ಹಗ್ಗ ಇಲ್ಲ. ಕೆಳಗೆ ನೋಡ್ತಾಳೆ, ಅದು ಹಗ್ಗ ಅಲ್ಲ, ದೊಡ್ಡದೊಂದು ಹಾವದು. ಅಷ್ಟು ಪತ್ನಿಯನ್ನು ನೋಡಬೇಕು ಅಂತ ಇವನ ಆ ಎಲ್ಲ ಪರಿಸ್ಥಿತಿ ಅರ್ಥ ಆಗಿ ರತ್ನಾವಳಿ ಒಂದು ಮಾತನ್ನ ಹೇಳುತ್ತಾಳೆ, ನನ್ನನ್ನು ನೋಡ್ಲಿಕ್ಕೆ ಇಷ್ಟು ಕಷ್ಟಪಟ್ಟಿಯಲ್ಲ, ಇದೇ ಕಷ್ಟವನ್ನ ದೇವರನ್ನು ನೋಡೋದಕ್ಕೋಸ್ಕರ ನೀನು ಪಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ದೇವರು ಸಿಕ್ಬಿಡ್ತಾ ಇದ್ದ ನಿನಗೆ ಅಂತ ಸಾಮಾನ್ಯ ಹೆಣ್ಣು ಮಗಳಾದಂತ ರತ್ನಾವಳಿ ಹೇಳುವಂತ ಮಾತು. ಇಷ್ಟೇ ಹೇಳಿದ್ದೆ ತಡ. ಆ ಹುಡುಗ ಅಲ್ಲಿಂದ ವಾಪಸ್ ಹೊರಟ, ಯುವಕ ಅಲ್ಲಿಂದ ವಾಪಸ್ ಹೊರಟ. ಮತ್ತವನು ಸಿಕ್ಕಿದ್ದು ಸಂತ ತುಳಸಿದಾಸನಾಗಿ. ಒಬ್ಬ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯನನ್ನ ಒಬ್ಬ ಸಂತ ತುಳಸಿದಾಸ. ಇವತ್ತು ಹನುಮಾನ್ ಚಾಲೀಸ ಹೇಳ್ತೀವಿ ನಾವು. ಆ ಹನುಮಾನ್ ಚಾಲೀಸವನ್ನು ಬರೆದಂತವರು ಸಂತ ತುಳಸಿದಾಸರು. ಹೇಗಿದ್ರು ಕೇಳಿದ್ರೆ, ಹೆಂಡತಿಯ ಹಿಂದೆ ತಿರುಗ್ತಾ ಇದ್ದಂತ ಒಬ್ಬ ಸಾಮಾನ್ಯ ಹುಡುಗನಾಗಿದ್ರು. ಅವನಲ್ಲಿ ಒಬ್ಬ ಸಂತನನ್ನು ಸೃಷ್ಟಿ ಮಾಡುವಂತ ಶಕ್ತಿ ರತ್ನಾವಳಿಗಿತ್ತು ಅಂತ ರತ್ನಾವಳಿಗೂ ಗೊತ್ತಿರಲಿಲ್ಲ. ಸಾಮಾನ್ಯ ಹೆಣ್ಣು ಮಗಳಾಕೆ, ಅಂದ್ರೆ ಆಕೆಯೊಳಗೆ ಆ ಶಕ್ತಿ ಇತ್ತು. ಸರಿಯಾದ ಸಮಯದಲ್ಲಿ ಪ್ರಕಟ ಆಯಿತು ಅಂತ. ಒಬ್ಬಳು ಹಿರಕಣಿಯಿಂದ ಆಕೆ ಹಾಲು ಮಾಡುವಂತ ಕೆಲಸ. ಹಾಲನ್ನ ತಗೊಂಡು ಶಿವಾಜಿ ಮಹಾರಾಜನ ಕೋಟೆ ಏನಿದೆ ಒಳಗಡೆ ಬರ್ತಾಳೆ. ಬಂದು ಅಲ್ಲೆಲ್ಲ ಹಾಲನ್ನ ಕೊಟ್ಟು ವಾಪಸ್ ಹೋಗಬೇಕು ಅನ್ನುವಾಗ ಅಲ್ಲೊಬ್ಬ ಸೈನಿಕನ ಪತ್ನಿಗೆ ಹೆರಿಗೆ ನೋವು ಬಂತು. ಅದಕ್ಕೋಸ್ಕರ ಸಹಾಯಕ್ಕೆ ಅಂತ ಅಲ್ಲಿಗೆ ಹೋಗ್ತಾಳೆ. ಸಹಾಯ ಮಾಡಿ ಆಕೆ ಹೆರಿಗೆ ಸುಸೂತ್ರವಾಗಿ ನಡೆದ ನಂತರ ಅಲ್ಲಿಂದ ಹೊರಗೆ ಬರಬೇಕು. ಬರುವಷ್ಟರಲ್ಲಿ ಸೂರ್ಯಾಸ್ತ ಆಗಿತ್ತು. ಸೂರ್ಯಾಸ್ತ ಆದ ನಂತರ ಕೋಟೆಯ ಬಾಗಿಲನ್ನ ಹಾಕ್ತಾರೆ. ಕೋಟೆಯ ಬಾಗಿಲನ್ನ ಹಾಕಿದ್ದಾರೆ. ಇವಳು ಹೋಗಿ ಹೇಳ್ತಾಳೆ, ಕೋಟೆ ಬಾಗಿಲನ್ನು ತೆಗಿ, ನನಗೆ ಮನೆಗೆ ಹೋಗಬೇಕು ಅಂತ. ಅವನು ಹೇಳಿದ, ಇಲ್ಲ ಇದು ಸ್ವರಾಜ್ಯದ ನಿಯಮ. ಕೋಟೆಯ ಬಾಗಿಲು ಹಾಕಿದ ನಂತರ, ಸೂರ್ಯಾಸ್ತದ ನಂತರ ಕೋಟೆ ಬಾಗಿಲು ತೆಗೀಲಿಕ್ಕಿಲ್ಲ. ಸ್ವತಃ ಶಿವಾಜಿ ಮಹಾರಾಜರೇ ಬಂದರೂ ಕೂಡ ಹೊರಗಡೆ ನಿಲ್ಲಬೇಕು, ಹೊರಗಡೆ ಬರುವ ಹಾಗಿಲ್ಲ. ಅಥವಾ ಒಳಗೆ ಇದ್ದವರು ಹೊರಗಡೆ ಹೋಗುವ ಹಾಗೆ, ಇದು ನಿಯಮ ಇದೆ. ಆಕೆ ಹೇಳ್ತಾಳೆ, ನನಗೆ ಇನ್ನೂ 3 ತಿಂಗಳ ಮಗು ಇದೆ, ಅದಕ್ಕೆ ಹಾಲು ಕೊಡ್ಬೇಕು ನಾನು, ಅದು ನನ್ನ ದಾರಿ ಕಾಯ್ತಾ ಇದೆ, ಮನೆಯಲ್ಲಿ ಬೇರೆ ಯಾರು ಇಲ್ಲ, ನಾನು ಹೋಗ್ಬೇಕು ನಾನು ಅಂತ. ನೀನ್ ಕೇಳ್ತಾನೆ, ಇಲ್ಲಮ್ಮ ನಿನ್ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ, ಹೊರಗಡೆ ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಆಕೆ ಏನ್ ಮಾಡ್ತಾಳೆ, ತನ್ನ ಪ್ರಯತ್ನ ಮುಂದುವರಿಸ್ತಾಳೆ. ಗೊತ್ತಾಗುತ್ತೆ ಇನ್ ಬಾಗಿಲು ತೆಗೆಯೋದಿಲ್ಲ ಅಂತ. ಆದ್ರೆ ಆ ಕೋಟೆಯನ್ನ ಹತ್ತಿ ಎಲ್ಲಾದ್ರೂ ಜಿಗಿಲಿಕ್ಕಾಗತ್ತಾ ಅಂತ ಪ್ರಯತ್ನ ಮಾಡ್ತಾಳೆ. ಒಂದು ಕಡೆಯಿಂದ ಕೋಟೆಯನ್ನ ಹತ್ತುತ್ತಾಳವನು. ಹತ್ತಿ ಅಷ್ಟು ಅಡಿಗಳ ಕೋಟೆಯನ್ನ ಅಲ್ಲಿಂದ ಹತ್ತಿ ಅಲ್ಲಿಂದ ಧುಮುಕ್ತಾಳೆ. ಅಲ್ಲಿ ಮಗು ಕರೀತಾ ಇದೆ ಅಂತ ತಾಯ್ತಂದ್ರ ಶಕ್ತಿ ಅದು. ಅಲ್ಲಿಂದ ಧುಮುಕ್ತಾಳೆ, ಮನೆಗೆ ಹೋಗ್ತಾಳೆ. ಇದು ಯಾವುದು ಕಾವಲುಗಾರನಿಗೆ ಗೊತ್ತಿಲ್ಲ. ಬೆಳಗ್ಗೆ ಆದ ತಕ್ಷಣ ಕಾವಲುಗಾರನಿಗೆ ನೆನಪಾಗುತ್ತೆ, ಒಳಗೊಬ್ಳು ಹಾಲು ಮಾಡುವಳಿದ್ದಾಳೆ, ಅವಳನ್ನು ಬಿಡಬೇಕು ಅಂತ ಬಾಗಿಲು ತೆಗೆದು ಆಕೆಯನ್ನು ಹುಡುಕಬೇಕು ಅನ್ನುವಾಗ ಆಕೆ ಹೊರಗಡೆಯಿಂದ ಒಳಗೆ ಬರ್ತಾ ಇದ್ದಾಳೆ. ವಿಷಯ ಗೊತ್ತಾಯ್ತು ಇವನಿಗೆ. ಸೀದಾ ನೇರ ಕರ್ಕೊಂಡು ಹೋಗಿ ಮಹಾರಾಜರ ಮುಂದೆ ಬಿಡ್ತಾರೆ. ಶಿವಾಜಿ ಮಹಾರಾಜರಿಗೆ ವಿಚಾರ ಗೊತ್ತಾಗುತ್ತೆ. ಈಕೆ ನಿನ್ನೆ ಕೋಟೆಯನ್ನ ಜಿಗಿದು ಹೋಗಿದ್ದಾಳೆ ಅಂತ ಅವರು ಸಿಂಹಾಸನದಿಂದ ಕೆಳಗಿಳಿದು ತಂದು ಈಕೆಗೆ ನಮಸ್ಕಾರ ಮಾಡಿ ಹೇಳ್ತಾರೆ,
ನಮ್ಮ ಸ್ವರಾಜ್ಯದ ನಿಯಮದಿಂದ ನಿನಗೆ ತೊಂದರೆ ಆಯ್ತು ನಿಜ, ಆದ್ರೆ ಆ ನಿಯಮದಿಂದಾಗಿ ನನ್ನ ಸಾಮ್ರಾಜ್ಯದಲ್ಲಿರುವಂತ, ನನ್ನ ಸಮಾಜದಲ್ಲಿರುವಂತ ಒಬ್ಬಳು ಸಾಮಾನ್ಯ ಹೆಂಗಸಿಗೂ ಕೂಡ ಆ ಕಾಳಿಯ ಶಕ್ತಿ ಇದೆ ಅಂತ ನೀನು ತೋರಿಸಿದ್ದೀಯಲ್ಲ, ಅದು ಸಾಧ್ಯ ಆಯ್ತು ಅಂತ ಹೇಳಿ ಆಕೆಗೆ ಸನ್ಮಾನವನ್ನು ಮಾಡಿ, ಆಕೆ ಜಿಗಿದಂತ ಆ ಜಾಗ ಯಾವುದಿದೆ ಅಲ್ಲೊಂದು ಬುರುಜನ್ನ ನಿರ್ಮಾಣ ಮಾಡಿ ಅದಕ್ಕೆ ಹಿರಕಣಿ ಬುರುಜು ಅಂತ ಹೆಸರಿಡ್ತಾರೆ. ಇವತ್ತಿಗೂ ನೀವು ಮಹಾರಾಷ್ಟ್ರದ ರಾಯಗಢ ಕೋಟೆಗೆ ಹೋದ್ರೆ ಅಲ್ಲಿ ಹಿರಕಣಿ ಬುರುಜು ಅಂತ ಒಂದು ಬುರುಜು ಇದೆ. ಅದು ಯಾರು ಅಂತ ಕೇಳಿದ್ರೆ ಒಬ್ಬಳು ಸಾಮಾನ್ಯ ಹಾಲು ಮಾರುವ ಹೆಣ್ಣು ಮಗಳು. ಆಕೆ ಒಳಗಡೆ ಎಲ್ಲಿತ್ತು ಆ ಕಾಳಿಯ ಶಕ್ತಿ? ಎಲ್ಲಿತ್ತು? ಇಲ್ಲೇ ಪಕ್ಕದ ಚಿತ್ರದುರ್ಗದಲ್ಲಿ ವನಕ್ಕೆ ಹೋಗುವ ನಮ್ಗೆಲ್ಲರಿಗೂ ಗೊತ್ತಿದೆ. ಆಕೆ ಯಾವುದೇ ಶಸ್ತ್ರವಿದ್ಯೆಗಳನ್ನು ಏನನ್ನೂ ಕಲ್ತಿಲ್ಲ, ಆಕೆ ಯಾವುದನ್ನು ಕಲ್ತಿಲ್ಲ. ಆದ್ರೆ ಗಂಡ ಊಟ ಮಾಡ್ತಾ ಇರುವಾಗ ಮತ್ತವನು ಮೆಚ್ಚಿಸಬಾರದು, ಶತ್ರು ಸೈನಿಕರು ಒಳಗಡೆ ಬರ್ತಾ ಇದ್ದಾರೆ ಅಂತ ಅಂದಾಗ ಅದನ್ನ ರಕ್ಷಣೆ ಮಾಡಬೇಕಾಗಿದ್ದು ನನ್ನ ಕೆಲಸ ಅಂತ ಏನು ಗೊತ್ತಿಲ್ಲ ಆಕೆಗೆ. ಯಾವುದೇ ಶಸ್ತ್ರವಿದ್ಯೆ ಕಲ್ತಿಲ್ಲ, ಯುದ್ಧ ವಿದ್ಯೆಗಳನ್ನು ಕಲ್ತಿಲ್ಲ. ಸಾಮಾನ್ಯ ವನಕೆಯಿಂದ 100 ಹೈದರಾಲಿಯ ಸೈನಿಕರ ತಲೆಯನ್ನ ಒಡೆದು ಆ ಶತ್ರು ಸಂಹಾರವನ್ನ ಮಾಡ್ತಾಳೆ. ಎಲ್ಲಿತ್ತು ಆಕೆ ಒಳಗಡೆ ಶಕ್ತಿ? ಆಕೆ ಒಳಗಡೆ ಆ ಕಾಳಿ ಎಲ್ಲಿದ್ಲು? ಎಲ್ಲ ತಾಯಂದ್ರ ಒಳಗಡೆಗೂ ಒಬ್ಳು ಕಾಳಿ ಇದ್ದಾಳೆ, ಒಬ್ಳು ಸರಸ್ವತಿ ಇದ್ದಾಳೆ, ಒಬ್ಳು ಲಕ್ಷ್ಮಿ ಇದ್ದಾಳೆ. ಅದನ್ನು ಗುರುತಿಸುವಂತಹ ಕೆಲಸ ಎಲ್ಲ ತಾಯಂದ್ರು ಮಾಡಬೇಕಾದಂತ ಅವಶ್ಯಕತೆ ಇದೆ. ಯಾಕದನ್ನು ತಾಯಂದ್ರು ಮಾಡಬೇಕು ಅಂತಂದ್ರೆ, ಈ ನೆಲದಲ್ಲಿ ನಾನು ಆಗಲೇ ಹೇಳಿದೆ, ಇವತ್ತಿಗೂ ಆ 3000 ವರ್ಷಗಳ ಆಕ್ರಮಣದ ನಂತರವೂ ಕೂಡ ಈ ನೆಲದಲ್ಲಿ ಧರ್ಮ ಉಳಿದಿದೆ ಅಂತಂದ್ರೆ ಅದು ಪ್ರತಿ ಮನೆಯ ತಾಯಂದಿರ ಕಾರಣಕ್ಕೋಸ್ಕರ ಉಳಿದಿದೆ. ಅದಕ್ಕೋಸ್ಕರ ಆ ತಾಯಂದಿರು ತಮ್ಮ ಒಳಗಡೆ ಇರುವಂತಹ ಶಕ್ತಿಗಳನ್ನ ಜಾಗೃತಗೊಳಿಸ್ಕೊಳ್ಬೇಕು. ಯಾಕೆ ಜಾಗೃತಗೊಳಿಸ್ಕೊಳ್ಬೇಕು ಅಂತಂದ್ರೆ, ನಾನು ಆರಂಭದಲ್ಲಿ ಹೇಳಿದ ಹಾಗೆ ನಮ್ಮ ಮಕ್ಕಳ ಮೆದುಳಿಗೆ ಕೈ ಹಾಕಿ ಅವರ ನಂಬಿಕೆಗಳನ್ನು ಬದಲು ಮಾಡುವಂತ ಅನೇಕ ಕಮ್ಯುನಿಸ್ಟರು ನಮಗೆ ಗೊತ್ತಿಲ್ಲದಂತೆ ಕೆಲಸ ಮಾಡ್ತಾರೆ. ಎಲ್ಲೆಲ್ಲ ಕೆಲಸ ನಡೀತದೆ ಅಂತಂದ್ರೆ, ಮಗು ಶಾಲೆಗೆ ಹೊರಟಿದೆ. ಮಗು ಶಾಲೆಗೆ ಹೊರಟ ತಕ್ಷಣ ಶಾಲೆಯ ವ್ಯಾನ್ ನಲ್ಲಿ ಹೋಗಿ ಕೂತ್ಕೊಳ್ತದೆ. ಶಾಲೆಯ ವ್ಯಾನ್ ನಲ್ಲಿ ಹೋಗಿ ಕೂತ್ಕೊಂಡ ತಕ್ಷಣ ಮಗುವಿಗೆ ಹಾಡು ಹೇಳಬೇಕು. ಏನ್ ಹಾಡೋದು? ಮನೆಯಲ್ಲಿ ಭಜನೆ ಮಾಡುವ ಅಭ್ಯಾಸ ಇದೆ, ಹಾಗಾಗಿ ಮಗು ಕೃಷ್ಣ ಬಾರೋ ಬಾರೋ ಕೃಷ್ಣ ಬಾರೋ ಅಂತ ಹಾಡು ಹಾಡ್ಲಿಕ್ಕೆ ಶುರು ಮಾಡುತ್ತೆ. ಇವನೇನ್ ಮಾಡ, ಈ ವ್ಯಾನಿನ ಡ್ರೈವರ್ ಒಬ್ಬ ಇದ್ದಾನೆ, ಅವನು ಈ ದೇವರನ್ನೆಲ್ಲ ನಂಬೋದಿಲ್ಲ. ಅವನು ಈ ದೇವರ ಬಗ್ಗೆ ನಿಷ್ಠೆ ಕಮ್ಮಿ ಅವನಿಗೆ. ಅವನೇನ್ ಮಾಡಿದ, ಈ 4ನೇ ಕ್ಲಾಸಿನ ಮಗು ಈಗಲೇ ಕೃಷ್ಣ ಬಾರೋ ಅಂತ ಹಾಡ್ತಾ ಇದೆಯಲ್ಲ, ಈ ಮಗುವಿಗೆ ದೇವರಿಲ್ಲ ಅಂತ ನಾನು ತೋರಿಸ್ಬಿಡ್ತೀನಿ ಅಂತ ಮಗುವಿಗೆ ಹೇಳ್ದ. ಮಗು ಕೃಷ್ಣ ಬಾರೋ ಅಂತ ಹಾಡ್ತಾ ಇದೆಯಲ್ಲ, ನೀನು ಎಷ್ಟು ಸಮಯದಿಂದ ಹಾಡ್ತಾ ಇದ್ದೀನಿ, ನೀನು ನಿನ್ ತಾಯಿಯೋ ನಿನ್ ಮಾವನೋ ನಿನ್ ತಂದೆ ಎಲ್ಲ ಹಾಡ್ತಾ ಇರ್ಬೋದು. ಕೃಷ್ಣ ಬಂದಿದ್ದಾನ? ಬರ್ಲಿಲ್ಲ. ಅಥವಾ ರಾಮ ಬಂದಿದ್ದಾನ? ಬರ್ಲಿಲ್ಲ. ಯಾರನ್ನು ಕರೆದ್ರು ಯಾರೋ ಬರುವುದಿಲ್ಲ. ನೀನು ಕರೆದಾಗ ದೇವರು ಬರೋದಿಲ್ಲ. ಯಾಕೆಂದ್ರೆ ದೇವರು ಇಲ್ಲ ಅಂತ ಹೇಳಿದವನು. ಕೋಯಿಕೆ ಹೆತಾಹೆ ಭಗವಾನ್ ಆತೇ ನಹಿ, ಬರೋದಿಲ್ಲ ಭಗವಂತ. ಮಗುವಿಗನಿಸಿದ ಹೌದಲ್ವಾ? ಪ್ರತಿನಿತ್ಯ ಭಜನೆ ಮಾಡ್ತೀವಿ ನಾವು, ರಾಮ ಬಾರೋ ಕೃಷ್ಣ ಬಾರೋ ಅಂತ. ಆದ್ರೆ ದೇವರು ಬಂದಿಲ್ಲ. ಅಮ್ಮನಿಗೆ ಹೋಗಿ ಹೇಳ್ತು ಮಗು, ಅಮ್ಮ ನಾವು ಇಷ್ಟು ಭಜನೆ ಮಾಡ್ತೀವಲ್ಲ, ಭಗವಂತ ಕರೆದ್ರೆ ಬರೋದಿಲ್ಲ ಅಂತೆ. ಹೌದಮ್ಮ ಅಂತ ಪ್ರಶ್ನೆ ಮಾಡ್ತಾ ಅಮ್ಮನ ಹತ್ರ. ಅಮ್ಮ ಪ್ರತಿನಿತ್ಯ ಮನೆಯಲ್ಲಿ ಟಿವಿ ನೋಡ್ಕೊಂಡು, ಸೀರಿಯಲ್ ನೋಡ್ಕೊಂಡು, ಸಿನಿಮಾ ನೋಡ್ಕೊಂಡು ಕಾಲ ಕಳೆಯುವಂತವಳಲ್ಲ. ಅವಳಿಗೆ ನಮ್ಮ ಸಂಸ್ಕೃತಿ ಸಭ್ಯತೆಗಳು ಎಲ್ಲವೂ ಗೊತ್ತಿತ್ತು. ಆಕೆ ಮಗುವನ್ನು ಕೂರಿಸಿಕೊಂಡು ಹೇಳ್ತಾಳೆ, ಮಗು ಭಗವಂತ ಕರೆದರೆ ಬರ್ತಾನೆ. ದ್ರೌಪದಿಯ ಸೀರೆಯನ್ನ ಸೆಳೀತಾ ಇದ್ದ ದುಶ್ಯಾಸನ, ಆಗ ದ್ರೌಪದಿ ಏನ್ ಮಾಡ್ತಾಳೆ, ಎರಡೂ ಕೈಯಲ್ಲಿ ಸೀರೆಯನ್ನ ಹಿಡಿದುಕೊಂಡು ಕೃಷ್ಣನನ್ನು ಕಾಪಾಡು ಅಂತ ಹೇಳ್ತಾಳೆ. ಕೃಷ್ಣ ಬರುವುದಿಲ್ಲ. ಯಾಕೆ ಕೃಷ್ಣ ಬರೋದಿಲ್ಲ ಅಂತಂದ್ರೆ, ಇವಳಿಗೆ ಗೊತ್ತಾಗುತ್ತೆ ದ್ರೌಪದಿಗೆ, ಕೃಷ್ಣ ಬರಬೇಕು ನನ್ನ ಮಾನ ರಕ್ಷಣೆಗೆ ಅಂತ ಹೇಳ್ತಾ ಇದ್ದೀನಿ ಬಾಯಲ್ಲಿ, ಆದ್ರೆ ಮನಸ್ಸಿನಲ್ಲಿ ಸಂಶಯ ಇದೆ ಕೃಷ್ಣನ ಬಗ್ಗೆ. ಅಕಸ್ಮಾತ್ ಕೃಷ್ಣ ಬರದೇ ಹೋದ್ರೆ ನನ್ನ ಮಾನದ ಗತಿ ಏನು? ಅದಕ್ಕೆ ಆ ಡೌಟ್ ಇದ್ದ ಕಾರಣಕ್ಕೋಸ್ಕರ ಸೀರೆ ನಾನು ಇಟ್ಕೊಂಡಿದ್ದೀನಿ, ಕೈಯಲ್ಲಿ ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ ಅಂತ. ಅಂದ್ರೆ ಭಗವಂತನನ್ನ ಕರೀಬೇಕಾದ್ರೆ ಪೂರ್ಣ ನಂಬಿಕೆಯಿಂದ ಕರೀಬೇಕು, ಅವನು ಬಂದೇ ಬರ್ತಾನೆ ಅಂತ. ಆಗ ಕೈ ಬಿಟ್ಟು ಎರಡೂ ಕೈಗಳಿಂದ ಕೃಷ್ಣನಿಗೆ ಕೈಯನ್ನು ಮುಗಿಯುತ್ತಾ, ನನ್ನ ಮಾನದ ರಕ್ಷಣೆ ನಿನಗೆ ಸಂಬಂಧಪಟ್ಟಿದ್ದು ಅಂತ ಸಂಪೂರ್ಣ ನಂಬಿಕೆಯಿಂದ ಕೃಷ್ಣನನ್ನ ಕರೀತಾಳೆ. ಆಗ ಕೃಷ್ಣ ಬರ್ತಾನೆ. ದ್ರೌಪದಿಯ ಸೀರೆ ಅಕ್ಷಯವಾಗುತ್ತೆ, ಅವಳ ಮಾನ ಸಂರಕ್ಷಣೆ ಆಗುತ್ತೆ. ಅಮ್ಮ ಮಗುವಿಗೆ ಹೇಳುತ್ತಾಳೆ, ನಿನ್ನ ವ್ಯಾನಿನ ಡ್ರೈವರಿಗೆ ಹೇಳು, ನೀನು ಕರೆದಾಗ ಭಗವಂತ ಯಾಕೆ ಬಂದಿಲ್ಲ ಅಂತಂದ್ರೆ, ದ್ರೌಪದಿಗೆ ಸೇತು ಬುಲಾತೆ ನಹಿ, ದ್ರೌಪದಿ ಕರೆದ ತರ ನೀನು ಕರೆದಿಲ್ಲ, ಅದಕ್ಕೋಸ್ಕರ ನೀನು ಕರೆದ್ರೆ ಭಗವಂತ ಬರೋದಿಲ್ಲ ಅಂತ ಹೋಗಿ ನಿನ್ನ ವ್ಯಾನಿನ ಡ್ರೈವರಿಗೆ ಹೇಳು ಅಂತ ಅಮ್ಮ ಹೇಳ್ತಾರೆ. ಈ ಕೆಲಸವನ್ನ ಅಮ್ಮಂದ್ರು ಮಾಡಬೇಕು. ಈ ಮಗು ಖುಷಿ ಆಯ್ತು. ಅಷ್ಟಕ್ಕೆ ಮಗು ಏನ್ ಮಾಡುತ್ತೆ, ಮರು ದಿವಸ ಒಂದಷ್ಟು ಪ್ರಸಾದ ಅಂತ ಹೇಳಿಕೊಂಡು ಒಂದಷ್ಟು ದ್ರಾಕ್ಷಿ ಹಣ್ಣುಗಳನ್ನು ತಗೊಂಡು ಹೋಗಿ ವ್ಯಾನಿನಲ್ಲಿ ಎಲ್ರಿಗೂ ಹಂಚ್ತಾ ಇದೆ ಮಗು.
ಇದನ್ನು ಮತ್ತೆ ಇವನು ನೋಡಿದ, ಅದೇನು ಹಂಚ್ತಾ ಇರೋದು ಅಂತ, ಇದು ಭಗವಂತನಿಗೆ ನೈವೇದ್ಯ ಇಟ್ಟದ್ದು ಪ್ರಸಾದ ಇದು ಅಂತ. ಅವನು ಮತ್ತೆ ಹೇಳ್ದ, ನಿನ್ನೆ ಏನೆಲ್ಲ ಪ್ರಯತ್ನ ಮಾಡಿದ್ನೋ ಅದು ಮಗುವಿನ ಮೇಲೆ ಪ್ರಭಾವ ಬೀರಿಲ್ಲ, ಇವತ್ತು ಮತ್ತೆ ಪ್ರಯತ್ನ ಮಾಡಬೇಕು ಅಂತ. ಏನದು ಭಗವಂತನಿಗೆ ನೈವೇದ್ಯ ಇರುವುದು ಅಂತಂದ್ರೆ, ನೀವೆಲ್ಲ ಭಗವಂತನ ಮುಂದೆ ಹಣ್ಣು ಹಂಪಲುಗಳನ್ನಿಟ್ಟರೆ ಭಗವಂತ ತಿಂತಾನ ಅದನ್ನ? ನೀನು ಕೊಟ್ಟರೆ ಭಗವಂತ ತಿನ್ನೋದಿಲ್ಲ. ತಿನ್ನೋದು ನೋಡಿದ್ಯಾ ಮಗು ನೀನು? ಆ 4ನೇ ಕ್ಲಾಸಿನ ಮಗು ಏನ್ ಹೇಳ್ಬೇಕು? ಇಲ್ಲ, ನಾನು ನೋಡಿಲ್ಲ. ನೀನು ಹಣ್ಣುಕಾಯಿಯಿಂದ ಅರ್ಚಕರ ಮುಂದೆ ಇಟ್ಟರೆ ಅವರು ಸ್ವಲ್ಪ ಬಾಳೆಹಣ್ಣಿನ ಸಿಪ್ಪೆ ಸುಲಿತಾರೆ ಅಷ್ಟೇ, ಅದು ಬಿಟ್ಟರೆ ಭಗವಂತ ತಿನ್ನೋದಿಲ್ಲ. ನೀನು ಕೊಟ್ಟರೆ ಭಗವಂತ ತಿನ್ನೋದಿಲ್ಲ, ಯಾಕೆಂದ್ರೆ ಭಗವಂತ ಇಲ್ಲ ಅಂತ ಹೇಳ್ತಾರೆ. ಭಗವಾನ್ ಖಾತೆ ನದಿ, ಭಗವಂತ ತಿನ್ನೋದಿಲ್ಲ, ಹೋಗಿ ಹೇಳಿ ಅಂತ. ನೀನ್ ಬಂದ ಮಗು ಬರುತ್ತೆ, ಬಂದ ಅಮ್ಮನಿಗೆ ಹೇಳುತ್ತೆ, ಅಮ್ಮ ಇಷ್ಟೆಲ್ಲ ನೈವೇದ್ಯ ಇಡ್ತೀವಲ್ಲ ಅದನ್ನು ತಿನ್ನೋದಕ್ಕೆ ಭಗವಂತ ಬಂದಿಲ್ಲ ಅಲ್ಲ, ಭಗವಂತ ಬರೋದಿಲ್ಲ ಅಂತ ನಾವು ಕೊಟ್ರೆ ತಿನ್ನೋದಕ್ಕೆ. ಹೌದಮ್ಮ, ನಾವು ಕೊಟ್ರೆ ಭಗವಂತ ತಿನ್ನೋದಿಲ್ವಾ ಅಂತ ಮಗು ಪ್ರಶ್ನೆ ಮಾಡುತ್ತೆ. ಆಗ ಅಮ್ಮ ಹೇಳ್ತಾಳೆ, ಇಲ್ಲ ಮಗು, ನಾವು ಕೊಟ್ರೆ ಭಗವಂತ ತಿಂತಾನೆ. ಶಬರಿಯಿಂದ ಒಬ್ಬಾಕಿ ಇದ್ಲು, ಆಕೆ ರಾಮನಿಗೋಸ್ಕರ ಹಣ್ಣುಗಳನ್ನು ಸಂಗ್ರಹ ಮಾಡಿ ಅದರಲ್ಲಿ ಆ ಹಣ್ಣುಗಳಲ್ಲಿ ಎಲ್ಲವನ್ನೂ ಕೊಡ್ಲಿಕ್ಕಿಲ್ಲ. ಕಹಿಯಾದದ್ದನ್ನು ರಾಮನಿಗೆ ಕೊಡಬಾರದು, ಅದರಲ್ಲಿ ಸಿಹಿಯಾದದ್ದನ್ನು ಮಾತ್ರ ಕೊಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಪರೀಕ್ಷೆ ಮಾಡ್ಬೇಕಾದ್ರೆ ಕಚ್ಚಬೇಕು, ಹಣ್ಣನ್ನ ಕಚ್ಚಿ ಸಿಹಿ ಇದ್ದದ್ದನ್ನು ರಾಮನಿಗೋಸ್ಕರ ತೆಗೆದಿಟ್ಲು. ರಾಮ ಬಂದಾಗ ತಾನು ಕಚ್ಚಿ ತೆಗೆದಿಟ್ಟ ಹಣ್ಣನ್ನು ರಾಮನಿಗೆ ಕೊಡ್ತಾಳೆ. ರಾಮನಿಗೆ ಕೊಟ್ಟಾಗ ರಾಮ ಹಣ್ಣುಗಳನ್ನು ಸ್ವೀಕಾರ ಮಾಡಿದ. ಅದರಲ್ಲಿ ಶಬರಿ ಎಂದರವನಿಗೆ ಕಾಣಲಿಲ್ಲ. ಅವನಿಗೆ ಶಬರಿಯ ಭಕ್ತಿ ಮತ್ತು ಪ್ರೀತಿ ಕಂಡಿತು. ಆ ಶಬರಿಗೆ ರಾಮ ಒಲಿದ. ಅಮ್ಮ ಮಗುವಿಗೆ ಹೇಳ್ತಾಳೆ, ನಿನ್ನ ವ್ಯಾನಿನ್ ಡ್ರೈವರಿಗೆ ಹೋಗಿ ಹೇಳು, ನೀನು ಕೊಟ್ಟಾಗ ಭಗವಂತ ಯಾಕೆ ತಿನ್ನೋದಿಲ್ಲ ಅಂತಂದ್ರೆ, ಶಬರಿಗೆ ಜಯಿಸೇತು ಇಲಾತೇನಗಿ, ಶಬರಿಯ ತರ ನೀನು ತಿನ್ನಿಸೋದಿಲ್ಲ, ಅದಕ್ಕೋಸ್ಕರ ನೀನು ಕೊಟ್ಟರೆ ಭಗವಂತ ತಿನ್ನೋದಿಲ್ಲ, ಹೋಗಿ ಹೇಳಿ ನಿನ್ನ ವ್ಯಾನಿನ್ ಡ್ರೈವರಿಗೆ ಅಂತ. ಇಷ್ಟು ಜಾಗೃತಿ ಎಲ್ಲ ತಾಯಂದ್ರಲ್ಲಿದ್ದಾಗ ನಮ್ಮ ಮಕ್ಕಳು ಅವರು ದಾರಿ ತಪ್ಪೋದಿಲ್ಲ. ಅಮ್ಮಂದ್ರು ಗಮನ ಕೊಡದೇ ಇದ್ದಾಗ ಖಂಡಿತವಾಗಿ ಮಕ್ಕಳು ದಾರಿ ತಪ್ಪದೆ ಇದೇ ನೆಲದಲ್ಲಿದ್ದುಕೊಂಡು ಭಾರತ್ ತೇರೆ ತುಕಡೆ ಹೋಂಗೆ ಅಂತ ಘೋಷಣೆ ಮಾಡುವಂತ ದೇಶದ್ರೋಹಿಗಳಾಗ್ತಾರೆ. ಆ ಮಕ್ಕಳು ಆಗದೇ ಇರುವಂತೆ ಕಾಪಾಡುವಂತ ಶಕ್ತಿ ಅದು ತಾಯಿಗೆ ಮಾತ್ರ ಇರುವಂಥದ್ದು, ತಾಯಿಗೆ ಮಾತ್ರ. ಅಷ್ಟು ಶ್ರೇಷ್ಠವಾದ ಶಕ್ತಿ ಆಕೆಗಿದೆ. ಅವರ ಹತ್ರ ಎಲ್ಲ ಶಕ್ತಿ ಇದೆ ಅಂತ ಗುರುತಿಸಿಯೇ ನಮ್ಮ ಹಿರಿಯರು ನಮ್ಮಲ್ಲಿ ಯಾವುದೆಲ್ಲ ಶ್ರದ್ಧಾ ಬಿಂದುಗಳಿದೆ ಅದನ್ನ ತಾಯಿಯ ರೂಪದಲ್ಲಿ ನೋಡಿದ್ದಾರೆ, ಎಲ್ಲವನ್ನು ಕೂಡ. ಈ ನೆಲವನ್ನು ನಾವು ಫಾದರ್ ಲ್ಯಾಂಡ್ ಅಂತ ಕರೆಯೋದಿಲ್ಲ, ಪಿತೃಭೂಮಿ ಅಂತ ಕರೆಯೋದಿಲ್ಲ, ಮಾತೃಭೂಮಿ ಅಂತ ಕರಿತೀವಿ. ಯಾಕೆ ಮಾತೃಭೂಮಿ ಅಂತಂದ್ರೆ ತಾಯಿ ಶ್ರೇಷ್ಠವಾದವಳು, ಹಾಗಾಗಿ ಇದು ಮಾತೃಭೂಮಿ, ಇದು ಶ್ರೇಷ್ಠವಾದದ್ದು. ಈ ದೇಶದಲ್ಲಿ ಇಷ್ಟೆಲ್ಲ ನದಿಗಳಿದಾವಲ್ಲ, ಯಾವುದಕ್ಕಾದ್ರೂ ಗಂಡಸರ ಹೆಸರಿಟ್ಟಿದ್ದಾರ? ಗಂಗಾ, ಯಮುನಾ, ಸಿಂಧು, ಸರಸ್ವತಿ, ನರ್ಮದೆ, ತಪತಿ, ತಾಮ್ರಪರಿ, ಗಂಡಕಿ, ಕೋಸಿ, ಕಾಳಿ, ಭಾಗಮತಿ, ಮೇಘನ, ವಿಷ್ಣು, ಚಂದ್ರ, ವಿಲನ್, ಸಕೇತ್, ಬಿಯಾಸ್, ಕೃಷ್ಣ, ಗೋದಾ, ತುಂಗಾ, ಭದ್ರ, ನಂದಿನಿ, ನಳಿನಿ, ಮಾಲತಿ, ಮಲಾಪಹಾರಿ, ನೇತ್ರ, ಸೀತಾ, ವರಾಹಿ, ಅಗನಾಶಿನಿ, ಘಟಪ್ರಭಾ, ಮಲಪ್ರಭಾ, ಗೈನಾ, ಸಿಗ್ನಾ, ಶರಾವತಿ, ಪಾಂಡವಿ, ಬ್ರಹ್ಮಪುತ್ರ, ಕಾವೇರಿ. ಬ್ರಹ್ಮಪುತ್ರ ಒಂದು ಮಾತ್ರ ಗಂಡು ನದಿ ಎಲ್ಲ ನದ. ಕೆಲವರೆಲ್ಲವೂ ತಾಯಂದ್ರ ಹೆಸರು. ಪೂಜೆ ಮಾಡುವಾಗಲೂ ಗಂಡನ ಬಲಪಕ್ಕದಲ್ಲಿ ಪತ್ನಿಯನ್ನು ಕೂರಿಸ್ತಾರೆ, ಬಲಪಕ್ಕದಲ್ಲಿ ಕೂರಿಸ್ತಾರೆ. ಯಾಕೆ ಅಂತಂದ್ರೆ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕುವಾಗ ನಮ್ಮ ಬಲಪಕ್ಕದಲ್ಲಿ ದೇವರು ಇರ್ತಾನೆ, ಅಂದ್ರೆ ನಮಗಿಂತ ಶ್ರೇಷ್ಠವಾಗಿರುವಂತದ್ದು ಬಲಪಕ್ಕದಲ್ಲಿ ಇರಬೇಕು ಅಂತ. ಹಾಗಾಗಿ ಪೂಜೆ ಮಾಡುವಾಗಲೂ ಹಾಗೆ ಪತ್ನಿ ಬಲಪಕ್ಕದಲ್ಲಿ ಇರಬೇಕು, ಗಂಡ ಪುರುಷ ಎಡಗಡೆ ಇರುವಂತವು, ಅಂದ್ರೆ ಶ್ರೇಷ್ಠವಾದವರು ಹೆಚ್ಚು ಶಕ್ತಿ ಇರುವಂತವರು ತಾಯಿ ಅಂತ ಇದನ್ನು ನಮ್ಮ ಹಿರಿಯರು ಗುರುತಿಸಿದ್ದಾರೆ. ಹಾಗಾಗಿ ಭಾರತದಲ್ಲಿ ಸ್ತ್ರೀ ಮತ್ತು ಪುರುಷರು ಸಮಾನರಾಗಲಿಕ್ಕೆ ಸಾಧ್ಯ ಇಲ್ಲ. ಪುರುಷರಿಗಿಂತ ಎಷ್ಟೋ ಎತ್ತರವಾದ ಸ್ಥಾನ ಈ ನೆಲದಲ್ಲಿ ತಾಯಿಗೆ ಕೊಟ್ಟಿರುವಂತದ್ದು ಇದು ನಮ್ಮ ದೇಶ. ಹಾಗಾಗಿ ತಾಯಿಗಳು ತುಂಬಾ ಜಾಗೃತೆಯಿಂದ ತಮ್ಮ ಒಳಗಿನ ಲಕ್ಷ್ಮಿ, ಸರಸ್ವತಿ, ಕಾಳಿಯರನ್ನ ಜಾಗೃತಗೊಳಿಸಿಕೊಂಡು ತಾಯಿ ಮುಂದೆ ನಿಂತ್ಕೊಳ್ತೀವಿ. ತಾಯಿಯ ಜಾತ್ರೆಗೋಸ್ಕರ ಬಂದಿದ್ದೀವಿ. ತಾಯಿ ಜಾತ್ರೆಗೋಸ್ಕರ ಬಂದಾಗ ಆಕೆಯ ಮುಂದೆ ನಾವು ಕೇಳ್ಕೊಳ್ಬೇಕಾಗಿದೆ ಏನು ಅಂತ ಕೇಳಿದ್ರೆ, ಶಿವೋಭೂತವ ಶಿವಮ್ಯತೆ, ಅಂದ್ರೆ ನಾನು ಶಿವನನ್ನ ಆರಾಧನೆ ಮಾಡ್ತಾ ಹೋದ್ರೆ ನಮ್ಮ ಶಾಸ್ತ್ರಗಳು ಹೇಳೋದೇ ಹಾಗೆ, ನಾವು ಯಾರನ್ನ ಪೂಜೆ ಮಾಡ್ತೀವೋ ನಾವೇ ಆ ಶಕ್ತಿಯಾಗಿ ಬದಲಾಗಬೇಕು ಅಂತ. ಇನ್ಯಾವ ಮತದವರು ಇದನ್ನು ಹೇಳಿಲ್ಲ. ನೀವು ಇಂಥದ್ದನ್ನೇ ಪೂಜೆ ಮಾಡಬೇಕು, ಇದನ್ನು ಬಿಟ್ಟು ಬೇರೆ ಏನಾದರೂ ಮಾಡಿದ್ರೆ ನೀವು ಕಾಪಿರರು, ನೀವು ಪಾಪಿಗಳು ಅಂತ ಹೇಳುವಂತ ಮತಗಳಿರುವುದು. ಆದ್ರೆ ನಮ್ಮ ಧರ್ಮದಲ್ಲಿ ನೀವು ಯಾರನ್ನೇ ಪೂಜೆ ಮಾಡಿ, 3 ಕೋಟಿ ದೇವತೆಗಳು ಸಾಕಾಗ್ಲಿಲ್ವಾ? ಕಲ್ಲು, ಮಣ್ಣು, ಬೆಟ್ಟ, ಗುಟ್ಟ ಯಾವ್ದನ್ನ ಬೇಕಾದ್ರೂ ಪೂಜೆ ಮಾಡಿ ನಿಮ್ಗೆ ಅರ್ಹತೆ ಇದೆ. ಮಾತ್ರವಲ್ಲ, ಪೂಜೆ ಮಾಡ್ತಾ ಮಾಡ್ತಾ ನೀವೇ ದೇವರಾಗಬಹುದು ಅಂತ ಹೇಳಿದ್ದು ಅದು ನಮ್ಮ ಧರ್ಮ. ಅದಕ್ಕೆ ನೀವು ಶಿವನನ್ನ ಪೂಜೆ ಮಾಡ್ತೀರೋ
ಶಿವನನ್ನ ಪೂಜೆ ಮಾಡಿದ್ರೆ ಶಿವನನ್ನ ಪೂಜೆ ಮಾಡ್ತಾ ಮಾಡ್ತಾ ಸ್ವತಃ ನಾನೇ ಶಿವನಾಗಬೇಕು, ತ್ರಿಶೂಲವನ್ನ ಕೈಯಲ್ಲಿ ಹಿಡಿಬೇಕು. ನೀವು ಕೃಷ್ಣನನ್ನ ಪೂಜೆ ಮಾಡ್ತೀರೋ, ಪೂಜೆ ಮಾಡ್ತಾ ಮಾಡ್ತಾ ಸ್ವತಃ ನಾನೇ ಕೃಷ್ಣನಾಗಬೇಕು, ಅವನು ಹಾಗೆ ಸುದರ್ಶನ ಚಕ್ರವನ್ನ ಕೈಯಲ್ಲಿ ಹಿಡಿಬೇಕು. ರಾಮನನ್ನ ಪೂಜೆ ಮಾಡ್ತಿರೋ, ಪೂಜೆ ಮಾಡ್ತಾ ಮಾಡ್ತಾ ಸ್ವತಃ ನಾನೇ ರಾಮನಾಗಬೇಕು, ರಾಮನ ಹಾಗೆ ಕೋದಂಡವನ್ನ ಕೈಯಲ್ಲಿ ಹಿಡಿಬೇಕು. ದೇವಿಯನ್ನ ಆರಾಧನೆ ಮಾಡುವಾಗ ಆಕೆಯ ಮುಂದೆ ನಿಂತ್ಕೊಂಡು ನನಗೆ ಬಹಳ ಕಷ್ಟ ಇದೆ, ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳ್ಕೊಳ್ಳೇಬಾರದು ಅಂತ ನಾನು ಹೇಳೋದಿಲ್ಲ. ಅದರ ಜೊತೆಗೆ ಅಮ್ಮ ನಿನ್ನ ಹಾಗೆ ನಾನಾಗಬೇಕು, ನಿನ್ನ ಆ ಎಲ್ಲ ಶಕ್ತಿಗಳು ನನ್ನೊಳಗೂ ಗೋಚರ ಆಗಬೇಕು ಅಂತ ನಾವು ಆ ತಾಯಿ ಮುಂದೆ ನಿಂತರೆ ನಮ್ಮೊಳಗಿನ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರು ಖಂಡಿತ ತಲೆ ಎತ್ತಿ ನಮ್ಮನ್ನು ನೋಡ್ತಾರೆ, ಅವರು ಜಾಗೃತರಾಗ್ತಾರೆ. ನಮ್ಮ ಎಲ್ಲ ಸಂತತಿಯನ್ನ ಮತ್ತೆ ಹಿಂದೂ ಸಮಾಜವನ್ನ ಅನಾದಿ ಕಾಲದವರೆಗೆ ರಕ್ಷಣೆ ಮಾಡ್ಲಿಕ್ಕೆ ಅದು ಸಾಧ್ಯ ಆಗತ್ತೆ. ಅದಕ್ಕೋಸ್ಕರ ತಾಯಂದಿರು ಜಾಗೃತಿ ಸ್ಥಿತಿಯಲ್ಲಿ ಇರಬೇಕು ಅಂತ ಅನ್ನುವಂಥ ಸಂಗತಿ. ಒಮ್ಮೆ ಕೃಷ್ಣನಿಗೆ ಪುಟ್ಟ ಹುಡುಗ ಕೃಷ್ಣ ಗೆಳೆಯರ ಜೊತೆ ಆಟ ಆಡ್ತಾ ಇದ್ದಾನೆ. ಗೆಳೆಯರ ಜೊತೆ ಆಟ ಆಡ್ತಾ ಆಡ್ತಾ ಅವನಿಗೆ ಹಸಿವಾಗ್ಲಿಕ್ಕೆ ಶುರುವಾಯಿತು. ದೂರದಲ್ಲಿ ಯಜ್ಞ ನಡೀತಾ ಇದೆ. ದೂರದಲ್ಲಿ ಯಜ್ಞ ನಡೀತಾ ಇದೆ. ಇವನು ಹೇಳದ ಗೆಳೆಯರಿಗೆ ಹಿಡ್ದ ಹೋಗಿ ಅಲ್ಲಿ ಏನಾದ್ರೂ ತಿನ್ನೋದಕ್ಕೆ ತಗೊಂಡ್ಬನ್ನಿ, ಹಸಿವಾಗಿದೆ ಅಂತ. ಈ ಎಲ್ಲ ಹುಡುಗರು ಹೋದ್ರು. ಯಜ್ಞದ ಹತ್ರ ಒಂದಷ್ಟು ಪುರೋಹಿತರು ಕೂತಿದ್ರು. ಅವರಿಗೆ ಹೇಳ್ತಾರೆ ಕೃಷ್ಣನಿಗೆ ಹಸಿಯಾಗಿದೆ ಅಂತ, ತಿನ್ನೋದಕ್ಕೆ ಏನಾದ್ರು ಕೊಡಬೇಕು ಅಂತ. ಅವರೆಲ್ಲ ಬೈದು ಕಳಿಸ್ತಾರೆ, ಇನ್ನೂ ಪೂರ್ಣಾಹುತಿ ಆಗಿಲ್ಲ, ಇಷ್ಟು ಬೇಗ ತಿನ್ನೋದಕ್ಕೆ ಕೇಳಲಿಕ್ಕೆ ಬಂದ್ರಲ್ಲ ಅಂತ ಹುಡುಗರನ್ನು ಓಡಿಸ್ತಾರೆ. ಹುಡುಗರೆಲ್ಲ ಓಡಿ ಬಂದು ಕೃಷ್ಣನಿಗೆ ಹೇಳುತ್ತಾರೆ ಅದೆಲ್ಲ ಪೂರ್ಣಾಹುತಿ ಆದ ನಂತರ ಕೊಡೋದಂತೆ, ಈಗ ಕೊಡೋದಿಲ್ಲ ಅಂತೆ. ಆಗ ಕೃಷ್ಣ ಕೇಳಿದ, ನೀವು ಯಾರ ಹತ್ರ ಕೇಳಿಕ್ ಹೋದ್ರಿ? ಅವ್ರ ಹತ್ರ ಅಲ್ಲ, ಈ ದೂರದಲ್ಲಿ ಅಡಿಗೆ ಎಲ್ಲ ಸಿದ್ಧ ಮಾಡಿ ಕೂತಿದ್ದಾರಲ್ಲ, ತಾಯಂದ್ರೆಲ್ಲ ಕೂತಿದ್ದಾರೆ, ಅವ್ರ ಹತ್ರ ಹೋಗಿ ಕೇಳಿ ಅಂತ. ಈ ಹುಡುಗರೆಲ್ಲ ಆ ಎಲ್ಲ ತಾಯಂದ್ರ ಹತ್ರ ಹೋಗಿ ಹೇಳ್ತಾರೆ ಕೃಷ್ಣನಿಗೆ ಹಸಿವೆ ಆಗಿದೆಯಂತೆ, ಏನಾದ್ರೂ ಕೊಡ್ಬೇಕಂತೆ ಅಂತ. ಇಷ್ಟು ಹೇಳಿದ್ದೇ ತಡ ಅಲ್ಲಿದ್ದ ಎಲ್ಲ ನೈವೇದ್ಯಗಳನ್ನ ಇಟ್ಕೊಂಡು ಕೃಷ್ಣನಿಗೆ ಹಸಿವೆ ಆಗಿದೆ ಅಂತ ಆ ಎಲ್ಲ ತಾಯಂದ್ರು ತಂದು ಕೃಷ್ಣನ ಮುಂದೆ ಇಟ್ಟು ನಿನಗಲ್ಲದೆ ಯಾರಿಗೆ ಕೊಡ್ಲಿ ಅಂತ ಹೇಳ್ತಾರೆ. ಅಷ್ಟು ಜನ ತಾಯಂದ್ರು. ಈ ಘಟನೆ ನಡೆದ ನಂತರ ವೇದವ್ಯಾಸರು ಬಹಳ ಸುಂದರವಾಗಿ ಭಾಗವತದಲ್ಲಿ ಬರೀತಾರೆ ಅದನ್ನ. ಈ ಘಟನೆ ನಡೆದ ನಂತರ ಯಾರನ್ನು ಪೂರ್ಣಾಹುತಿ ಆಗಬೇಕು ಅಂತ ಹುಡುಗರನ್ನು ಓಡಿಸಿದ್ರು, ಅವರೆಲ್ಲ ತುಂಬಾ ನಾಚಿಕೆ ಪಟ್ಕೊಂಡ್ರಂತೆ. ನಮಗೆ ಕೃಷ್ಣನನ್ನು ಗುರುತಿಸ್ಲಿಕ್ಕೆ ನಮಗಾಗ್ಲಿಲ್ಲ, ಈ ಏನು ಜ್ಞಾನ ಇಲ್ಲದ ಆ ಪೂರ್ಣಾಹುತಿ, ಇನ್ನೊಂದು ಮತ್ತೊಂದು ವೇದ ಮಂತ್ರ ಏನೂ ಗೊತ್ತಿಲ್ಲದಂತ ಈ ತಾಯಂದ್ರಿಗೆ ಕೃಷ್ಣನ ಶಕ್ತಿ ಗೊತ್ತಾಯ್ತಲ್ಲ ಅಂತ ಅವರು ಆನಂತರ ದುಃಖಪಟ್ರು, ಸಂಕಟಪಟ್ರು ಅಂತ ವೇದವ್ಯಾಸರು ಬರೀತಾರೆ. ಕೃಷ್ಣ ಯಾರು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿತ್ತು ಎಲ್ಲವನ್ನ ತಿಳ್ಕೊಂಡ, ವೇದಶಾಸ್ತ್ರಗಳನ್ನು ತಿಳ್ಕೊಂಡಂತ ಪುರುಷರಿಗೆಲ್ಲ ಏನೂ ಗೊತ್ತಿಲ್ಲದಂತ ತಾಯಂದ್ರಿಗೆ ಗುರುತಿಸ್ಲಿಕ್ಕೆ ಸಾಧ್ಯ ಆಯಿತು ಅಂತ. ಅಂದ್ರೆ ತಾಯಂದ್ರಲ್ಲಿ ಆ ಶಕ್ತಿ ಇದೆ. ಅದಕ್ಕೆ ಮತ್ತೆ ಅದನ್ನು ಹೇಳ್ತಾ ಇದ್ದೀವಿ, ಆ ಶಕ್ತಿ ಇದೆ. ತುಂಬಾ ಎಚ್ಚರದಿಂದಿರಬೇಕು. ನಮ್ಮ ಮಕ್ಕಳಿಗೆ ಯಾರು ಹೀರೋಗಳು ಅಂತ ಕೇಳಿದ್ರೆ ಆ ಹೀರೋಗಳು ಎಲ್ಲ ಸಿನಿಮಾ ನಟರು ಹೀರೋಗಳು. ಅಲ್ಲಿ ಬರುವಂತ ಶಾರುಖ್ ಖಾನೋ, ಅಮೀರ್ ಖಾನೋ, ಇನ್ನೊಂದು ಖಾನೋ, ಈ ಎಲ್ಲ ಖಾನ್ಗಳೆಲ್ಲ ಹೀರೋಗಳು. ಯಾಕೆ ಹೀರೋಗಳು ಅಂತ ಕೇಳಿದ್ರೆ ಅವರ 13ನೇ ಮಹಡಿಯಿಂದಲೂ ಬೇಕಾದ್ರೆ ಕೆಳಗೆ ಜಿಗಿತಾರೆ, ಅವರ ಪ್ಯಾಂಟಿನಲ್ಲಿ ಒಂದು ಸಣ್ಣ ತೂತು ಕೂಡ ಆಗೋದಿಲ್ಲ. ಇವರಿಗೆ ಅದನ್ನ ನೋಡಿದ ತಕ್ಷಣ ಇವ್ರು ನಿಜಕ್ಕೂ ಹೀರೋಗಳು ಅಂತ ಅನಿಸುತ್ತೆ. ತುಂಬಾ ಜನ ಹೇಳಿದ್ದು, ಎಲ್ಲೋ ಒಬ್ಬ ಶಾರುಖ್ ಖಾನ್ ಎಲ್ಲೋ ಇಲ್ಲಿ ಬೆಂಗಳೂರಿಗೆ ಎಲ್ಲೋ ಬಂದಾಗ ಒಬ್ಳು ವಿದ್ಯಾರ್ಥಿನಿ ಅವನು ಮುಟ್ಟಿದ ಆನಂತರ ಅವಳು 7 ದಿನ ಸ್ನಾನ ಮಾಡ್ಲಿಲ್ಲ ಅಂತ. ಅಂದ್ರೆ ಅವನು ಮುಟ್ಟಿದಾನೆ, ಅದಕ್ಕೋಸ್ಕರ ಅವನು ಸ್ನಾನ ಮಾಡಬಾರ್ದು ಅಂತ, ಅವನು ಸ್ಪರ್ಶ ಮಾಡಿದೆಲ್ಲ ಹೊರಟೋಗುತ್ತೆ ಅಂತ. ಇಂಥ ಮೂರ್ಖತನದ ಯೋಚನೆಗಳು ನಮ್ಮ ಮಕ್ಕಳಲ್ಲಿ ಇರುತ್ತೆ. ಒಬ್ಬ ಅಮೀರ್ ಖಾನ್ ಅನ್ನುವರು ಹೇಳಿಕೆ ಕೊಟ್ಟ, ನಮ್ಗೆಲ್ಲ ಗೊತ್ತಿರಬಹುದು, ಈ ದೇಶದಲ್ಲಿ ನನಗೆ ಬದುಕಲಿಕ್ಕೆ, ನನ್ನ ಪತ್ನಿಗೆ ಬದುಕಲಿಕ್ಕೆ ಕಷ್ಟ ಆಗ್ತಾ ಇದೆ, ಅವಳು ಹೇಳ್ತಾ ಇದ್ದಾರೆ ಈ ದೇಶದಲ್ಲಿ ಅಸಹಿಷ್ಣುತೆ ಇದೆ ಅಂತ ಹೇಳಿದ. ಇದನ್ನ ಅವನು ಘೋಷಣೆ ಮಾಡಿ ಒಂದಷ್ಟು ಸಮಯದ ನಂತರ ಕೆಲವೇ ತಿಂಗಳಲ್ಲಿ ಆ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಆದ. ಅದು 3ನೇಗಳು 4ನೇಗಳು ಗೊತ್ತಿಲ್ಲ, ಅದೊಂದು ಬೇರೆ ಸಂಗತಿ. ಇನ್ನೊಬ್ಬ ಶಾರುಖ್ ಖಾನ್ ಹೇಳಿದ, ನನ್ನನ್ನ ಭಯೋತ್ಪಾದಕರ ನೀತಿ ಭಾರತದಲ್ಲಿ ನೋಡ್ತಾ ಇದ್ದಾರೆ ಅಂತ. ನಾವು ಭಯೋತ್ಪಾದಕರ ರೀತಿ ಶಾರುಖ್ ಖಾನ್ ಅನ್ನು ನೋಡಿದೀವ. ಒಂದು ಸಿನಿಮಾ ಬಂತ ಉಂಟು, ಯಾವುದು ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ. ಇವತ್ತಿಗೂ ಕೂಡ ಮುಂಬೈನ ಯಾವುದೋ ಸಿನಿಮಾದಲ್ಲಿ ನಡೀತಾ ಇರೋದು ಇವತ್ತಿಗೂ ಕೂಡ. ಅದರಲ್ಲಿ ಏನಾದ್ರೂ ಚಿತ್ರಣ ಏನು ಅಂತ ಕೇಳಿದ್ರೆ, ಒಬ್ಬ ಎಂಗೇಜ್ಮೆಂಟ್ ಆಗಿರುವಂತ ಹುಡುಗಿಯನ್ನ ಇವನು ಬಂದು ಹಾರಿಸ್ಕೊಂಡು ಹೋಗುವಂತ ಕಥೆ. ಇದನ್ನ ನಾವು ಅಲ್ಲಿ ಶಾರುಖ್ ಖಾನ್ ಅನ್ನ ದುಷ್ಟ ಅಂತ ಹೇಳಲಿಲ್ಲ, ಅವನನ್ನು ಒಪ್ಪಿಕೊಂಡಿರಿ, ಮೆಚ್ಚಿಕೊಂಡಿರಿ. ಅವನು ನಮ್ಮ ಸಂಸ್ಕೃತಿಗೆ ವಿರುದ್ಧವಾದ ಕಥೆಯಾದ್ರೂ ಕೂಡ ನಾವು ಅದನ್ನು ಒಪ್ಪಿಕೊಂಡ್ರಿ, ಅವನನ್ನು ಸೂಪರ್ ಸ್ಟಾರ್ ಅಂತ ಕರೆದು. ಆದ್ರೆ ಅವನೇನ್ ಹೇಳ್ದ, ಇಲ್ಲಿ ಅಸಹಿಷ್ಣುತೆ ಇದೆ ಅಂತ ಹೇಳ್ದ. ಈ ಮಗು ಇತ್ತಲ್ಲ, ಮಗು ಈ ಇಬ್ಬರನ್ನು ಕೂಡ ಹೀರೋಗಳು ಅಂತ ಯೋಚನೆ ಮಾಡ್ತಾ ಇತ್ತು. ಆ ಮಗು ಅಮ್ಮನಿಗೆ ಮತ್ತೆ ವಾಪಸ್ ಹೋಗಿ ಕೇಳುತ್ತೆ, ಅಮ್ಮ ನಮ್ಮ ದೇಶದಲ್ಲಿ ಬದುಕೋದು ಕಷ್ಟ ಇದೆಯಾ ಎಲ್ರಿಗೂ, ಇಲ್ಲಿ ಅಸಹಿಷ್ಣುತೆ ಇದೆಯಾ ಅಂತ ಅಮ್ಮನಿಗೆ ಮಗು ಪ್ರಶ್ನೆ ಕೇಳಿದಾಗ
ಅಮ್ಮ ಮಗುವಿಗೆ ಹೇಳ್ತಾಳೆ, ಇಲ್ಲ ಮಗು, ನಿಮಗೆ ಗೊತ್ತಿರಲಿ, ಜಗತ್ತಿನ ಯಾವುದೇ ದೇಶದ ವ್ಯಕ್ತಿ ಕೂಡ ಅತ್ಯಂತ ಶಾಂತಿಯಿಂದ ಬದುಕಬಹುದಾದ ಒಂದೇ ಒಂದು ದೇಶ ಅಂತ ಇದ್ರೆ ಅದು ಭಾರತ ಮಾತ್ರ ಅಂತ ಅಮ್ಮ ಹೇಳ್ತಾಳೆ. ಉದಾಹರಣೆಗಳನ್ನು ಹೇಳ್ತಾಳೆ. ಪಂಡಿತ್ ಬಿಸ್ಮಿಲ್ಲಾ ಖಾನ್ ಅಂತ ಒಬ್ಬರು ಶ್ರೇಷ್ಠ ಶಹನಾಯಿ ವಾದಕರು ಈ ದೇಶ ಕಂಡಂಥದ್ದು. ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದಂತಹ ಸಂದರ್ಭದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಬರ್ತಾನೆ, ಬಂದು ಬಿಸ್ಮಿಲ್ಲಾ ಖಾನ್ರಿಗೆ ಹೇಳ್ತಾನೆ, ಬನ್ನಿ ನಮ್ಮ ದೇಶಕ್ಕೆ ಹೋಗೋಣ, ಅಲ್ಲಿಗೆ ಹೋಗೋಣ, ನಮ್ದು ಬೇರೆ ದೇಶ ಆಗಿದೆ, ಆ ದೇಶಕ್ಕೆ ಬನ್ನಿ ಅಂತ. ಬಿಸ್ಮಿಲ್ಲಾ ಖಾನ್ ಹೇಳ್ತಾರೆ, ನಾನು ಬರಬಹುದು, ಆದ್ರೆ ನನ್ನ ಸಂಪತ್ತಿನ ಪೆಟ್ಟಿಗೆ ಇಲ್ಲೇ ಒಳಗೆ ಹೋಗುತ್ತೆ ಅಂತ. ಅದಕ್ಕೆ ಬಿಸ್ಮಿಲ್ಲಾ ಖಾನ್ ಜಿನ್ನಾ ಹೇಳ್ತಾನೆ, ನಿಮಗಂತ ಎಷ್ಟು ಸಂಪತ್ತಿನ ಪೆಟ್ಟಿಗೆ ಬೇಕು ನಾನು ಕೊಡ್ತೀನಿ, ನೀವು ಇಷ್ಟು ದೊಡ್ಡ ಕಲಾವಿದರು ಪಾಕಿಸ್ತಾನಕ್ಕೆ ಬನ್ನಿ ಅಂತ. ಆಗ ಬಿಸ್ಮಿಲ್ಲಾ ಖಾನ್ ಹೇಳುವಂತಹ ಮಾತನ್ನು ನಾವೆಲ್ಲರೂ ನೆನ್ಪಿಟ್ಕೋಬೇಕು. ಅವರು ಹೇಳ್ತಾರೆ, ನಾನು ಈ ಗಂಗಾ ನದಿಯ ತಟದಲ್ಲಿ ಕೂತ್ಕೊಂಡು ಜೀವನ ನಡೆಸಿದವರು, ಅಲ್ಲಿನ ಧುಳು ನಾದ ಏನಿದೆ ಅದು ನಿತ್ಯ ಕೇಳ್ತಾ ಇದ್ದೆ. ಅದನ್ನ ಕೇಳ್ತಾ ನನಗನಿಸಿತು ಅದು ನನ್ನಲ್ಲಿ ಸಂಗೀತವನ್ನ ಕಲೀಲಿಕ್ಕೆ ಪ್ರೇರಣೆಯನ್ನು ಕೊಡ್ತು. ಹಾಗಾಗಿ ಅದರ ಪ್ರೇರಣೆಯಿಂದ ನಾನು ಸಂಗೀತವನ್ನ ಕಲಿತೆ. ಆ ಸಂಗೀತ ಶಾರದೆ ನನಗೆ ಒಲಿದ ಕಾರಣಕ್ಕೋಸ್ಕರ ಇವತ್ತಿಡೀ ಜಗತ್ತು ನನ್ನನ್ನು ಗುರುತಿಸ್ತಾ ಇದೆ. ಹಾಗಾಗಿ ನನ್ನ ಸಂಪತ್ತಿನ ಪೆಟ್ಟಿಗೆ ಅಂತ ಅನ್ನೋದು ಗಂಗಾ ನದಿ. ನಿನಗೆ ಗಂಗೆಯನ್ನ ಪಾಕಿಸ್ತಾನಕ್ಕೆ ತರಲಿಕ್ಕಾಗತ್ತಾ ಅಂತ ಕೇಳ್ತಾರೆ. ಮೊಹಮ್ಮದ್ ಅಲಿ ಜಿನ್ನಾ ಬಂದ ದಾರಿಗೆ ಸುಂಕವಿಲ್ಲದಂತೆ ಹೊರಟು ಹೋಗ್ತಾನೆ. ಅಮ್ಜದ್ ಅಲಿ ಖಾನ್ ಒಬ್ಬರ ಶ್ರೇಷ್ಠ ಪರ್ವತವಾದಕರು, ಇವತ್ತು ಅವರು ನಮ್ಮ ಜೊತೆಗಿಲ್ಲ. ಕೆಲ ವರ್ಷದ ಹಿಂದೆ ಅವರು ಇಹಲೋಕವನ್ನು ತ್ಯಜಿಸಿದ್ರವರು. ಇವತ್ತಿಗೂ ನೀವು ಯೂಟ್ಯೂಬ್ ನಲ್ಲಿ ಹೋಗಿ ಅಮ್ಜದ್ ಅಲಿ ಖಾನ್ ಅಂತ ನೀವು ಸರ್ಚ್ ಮಾಡಿದ್ರೆ ಅವರ ಸರೋದವಾದನ್ನು ನಾವು ಕೇಳೋದು. ಅದ್ಭುತ ವಾದಕರು. ಅವರಿಗೊಂದ್ಸಲ ಇಂಗ್ಲೆಂಡ್ ನಲ್ಲಿ ಕಾರ್ಯಕ್ರಮ, ಆ ಇಂಗ್ಲೆಂಡ್ ನ ಕಾರ್ಯಕ್ರಮದಲ್ಲಿ ಅವರು ಸರೋದವಾದನಕ್ಕೆ ಅವ್ರು ಬರಬೇಕಿಲ್ಲ, ವೇದಿಕೆಗೆ ಬರಬೇಕು, ಅವರನ್ನು ಬನ್ನಿ ಅಂತ ಕರೀತಾರೆ. ಅಷ್ಟೊತ್ತಿಗೆ ಇವರಿಗೆ ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ. ವಿಪರೀತ ಜ್ವರ, ಮೈಯೆಲ್ಲ ಬಿಸಿಯಲ್ಲಿ ಕುದೀತಾ ಇದೆ. ಕುರ್ಚಿಯಿಂದ ಎದ್ದು ಕುಸಿದು ಕುಳಿತರು, ಅಷ್ಟು ಮಾತ್ರ ನೆನಪಿದೆ. ಕಣ್ಣು ಬಿಟ್ಟು ನೋಡುವಾಗ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ. ಇವರು ಪುಟ್ಟ ಜನ ಸೇರಿದ್ದಾರೆ. ಜನರೆಲ್ಲ ಬಹಳ ಅದ್ಭುತವಾದ ಕಾರ್ಯಕ್ರಮ ನಡೆಸಿಕೊಟ್ರು, 2 ಗಂಟೆಗಳ ಕಾಲ ಅಂತ. ಇವರಿಗೆ ಆಶ್ಚರ್ಯ, ನಾನು ವೇದಿಕೆಗೆ ಹೋಗಬೇಕು ಅಂತ ಎದ್ದದ್ದು ಮಾತ್ರ ನೆನಪಿದೆ, ಎದ್ದು ಕುಸಿದು ಕುಳಿತಿದ್ದೇನೆ ಅಷ್ಟು ಮಾತ್ರ ನೆನಪು. 2 ಗಂಟೆಗಳ ಕಾಲ ಕಚೇರಿ ನಡೆದಿದ್ಯಾ, ನಾನು ನಡೆಸಿದ್ದೇನೆ. ಇವರಿಗೆ ಗೊತ್ತಾಯ್ತು, ಕಣ್ಣಲ್ಲಿ ನೀರು ಬಂತು. ಅವರು ಹೇಳ್ತಾರೆ, ನಿಜಕ್ಕೂ ನಿನ್ನೆ ಕಾರ್ಯಕ್ರಮ ನಡೆಯಿತು ಅಂತಾದ್ರೆ ಅಲ್ಲಿ ಸರೋದು ನಡೆಸಿದ್ದು ನಾನಲ್ಲ, ಅದು ತಾಯಿ ಶಾರದೆ ನಡೆಸಿತ್ತು ಅಂತ ಅಮ್ಜದ್ ಅಲಿ ಖಾನ್ ಹೇಳ್ತಾರೆ. ಇತ್ತೀಚೆಗೆ ಭೌತಿಕವಾಗಿ ನಮ್ಮನ್ನು ಬಿಟ್ಟು ಹೋದಂತಹ ಉಸ್ತಾದ್ ಜಾಕಿರ್ ಹುಸೇನ್ ಬಹಳ ಅದ್ಭುತವಾದಂತಹ ತಬಲಾ ಕಲಾವಿದ. ಉಡುಪಿಗೆ ಬಂದಿದ್ದಾಗ 2 ತಬಲಾಗಳನ್ನ ಎದೆಗಾನಿಸ್ಕೊಂಡು ಬಂದ್ರು. ಮತ್ತವರ ಕಾರ್ಯಕ್ರಮದಲ್ಲಿ ಅವರದೊಂದು ಕಂಡೀಷನ್ ಏನು ಅಂತ ಕೇಳಿದ್ರೆ, ವೇದಿಕೆ ಒಂದು ಸರಸ್ವತಿಯ ಭಾವಚಿತ್ರ ಇರಬೇಕು, ಒಂದು ಫೋಟೋ ಇರಬೇಕು. ಅದಕ್ಕೊಂದು ಹಾರ ಹಾಕಿದ್ದಾರೆ ಮೊದಲೇ. ಇವರು 2 ತಬಲಾಗಳನ್ನು ಎದೆಗಾನಿಸ್ಕೊಂಡು ಬಂದು ಕೂತ್ರು. ಸಭೆಯಲ್ಲಿ ಇವರಿಗೆ ಹಾರ ಹಾಕ್ಲಿಕ್ಕೆ ಬಂದಾಗ ಅವ್ರೇನ್ ಮಾಡಿದ್ರು, ಅದನ್ನು ತಡೆದು, ಅವರಿಗೆ ಹಾಕೋದನ್ನು ತಡೆದು ಆ ಹಾರವನ್ನ ಹಾಗೆ ತಗೊಂಡು ಹೋಗಿ ಸರಸ್ವತಿ ಹಾಕಿದ್ರು. ಸರಸ್ವತಿಯ ಭಾವಚಿತ್ರಕ್ಕೆ ಅದನ್ನು ಹಾಕ್ತಾರೆ. ಅದಾದ ನಂತರ ಕಾರ್ಯಕ್ರಮ ಮುಗಿದ ನಂತರ ನಾವು ಕೇಳ್ತೀವಿ, ನಿಮಗೆ ಹಾಕಲಿಕ್ಕೆ ಬಂದಂತ ಹಾರವನ್ನ ಸರಸ್ವತಿಯ ಭಾವಚಿತ್ರ ಯಾಕೆ ಹಾಕಿದ್ರಿ ಅಂತ. ಹಾಗಾದ್ರೆ ಜಾಕಿರ್ ಹುಸೇನ್ ಹೇಳುತ್ತಾರೆ, ನನ್ನನ್ನು ನೀವು ಗುರುತಿಸ್ತಾ ಇದ್ದೀರಿ ಅಂತಂದ್ರೆ ಅದಕ್ಕೆ ಕಾರಣ ಆ ತಾಯಿ. ಎಲ್ಲವೂ ನನಗೇನು ಸನ್ಮಾನಗಳು ಸಲ್ಲಬೇಕು, ಅದು ನಾನಲ್ಲ, ನಾನು ನಿಮಿತ್ತ ಮಾತ್ರ. ಎಲ್ಲವೂ ಸಲ್ಲಬೇಕಾದದ್ದು ತಾಯಿ ಸರಸ್ವತಿಗೆ ಅಂತ ಪಂಡಿತ್ ಜಾಕಿರ್ ಹುಸೇನ್ ಹೇಳ್ತಾರೆ. ಇವರೆಲ್ಲರಿಗೂ ಕೂಡ ಅಮ್ಮ ಹೇಳ್ತಾಳೆ ಮಗುವಿಗೆ, ಮಗು ಇಂಥ 100,000 ಘಟನೆಗಳನ್ನು ನೀವು ಹೇಳ್ಬೋದು. ಒಟ್ಟು ಮತ್ತೆ ಹೇಳ್ತೀನಿ, ಇಡೀ ಜಗತ್ತಿನಲ್ಲಿ ಅತ್ಯಂತ ಸಹಿಷ್ಣುತೆಯಿಂದ ಬದುಕಬಹುದು, ಶಾಂತಿಯಿಂದ ಬದುಕಬಹುದಾದ ಒಂದೇ ಒಂದು ದೇಶ ಅಂತಿದ್ರೆ ಅದು ಭಾರತ ಮಾತ್ರ ಅಂತ ಅಮ್ಮ ಮಗುವಿಗೆ ಹೇಳ್ತಾಳೆ. ಇದಕ್ಕೆ ನಾನು ಮತ್ತೆ ತಾಯಂದರನ್ನೇ ಉದ್ದೇಶಿಸಿ ಹೇಳ್ತಾ ಇರೋದು, ನಾವು ಎಷ್ಟು ಜಾಗೃತರಾಗಿರ್ತೀವೋ ಅಲ್ಲಿಯವರೆಗೆ ನಮ್ಮ ಪೀಳಿಗೆ ಜಾಗೃತವಾಗಿರುತ್ತೆ, ಹಿಂದೂ ಸಮಾಜ ಜಾಗೃತವಾಗಿರುತ್ತೆ. ಈ ಸಂಗತಿಯನ್ನು ನೆನ್ಪಿಟ್ಕೋಬೇಕು. ಇವತ್ತು ನಾವೆಲ್ಲ ಜಾಗೃತ ಸ್ಥಿತಿಗೆ ಬಂದ ಕಾರಣಕ್ಕೋಸ್ಕರ ಇವತ್ತು ಭಾರತ ಜಗತ್ತಿನ ಗುರುವಾಗುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ. ಏನ್ ಕಾರಣ ಅಂತ ಕೇಳಿದ್ರೆ, ಯಾಕೆ ಭಾರತ ಅಷ್ಟು ಎತ್ತರಕ್ಕೆ ಹೋಯ್ತು ಅಂತ ಕೇಳಿದ್ರೆ, ಅಲ್ಲೆಲ್ಲ ಆಕ್ರಮಣಗಳಾಯ್ತು, ಅದು ಸೋಲ್ತಾ ಹೋಯ್ತು, ಸಾಯ್ತಾ ಹೋಯ್ತು. ಅಲ್ಲಿನ ಸಂಸ್ಕೃತಿಗಳು ನೆಲಸಮವಾದವು, ನಾಮಾವಶೇಷವಾದವು.
ಆದ್ರೆ ಭಾರತದಲ್ಲಿ ಹಾಗಿಲ್ಲ. ಈ ನೆಲದ ಸಂಸ್ಕೃತಿಯನ್ನು ತಾಯಿ ಉಳಿಸಿಕೊಂಡು ಬಂದ ಕಾರಣಕ್ಕೋಸ್ಕರ ಇವತ್ತು ಜಗತ್ತಿನ ಗುರು ಆಗುವಷ್ಟರ ಮಟ್ಟಕ್ಕೆ ನಾವು ಎತ್ತರಕ್ಕೆ ಏರಿ ನಿಂತಿದ್ದೀವಿ ಅಂತಂದ್ರೆ ಸುಮ್ಮನೆ 2-3 ಉದಾಹರಣೆಗಳನ್ನು ಹೇಳ್ತೀನಿ. ನಾವೆಲ್ಲ ಅರಬ್ ದೇಶಗಳಿಗೆ ಹೋದ್ರೆ ಅಲ್ಲಿ ನಮ್ಮ ದೇವರನ್ನು ನಾವು ಪೂಜೆ ಮಾಡ್ಲಿಕ್ಕಿಲ್ಲ. ನಿಮಗೆ ಬೇಕಾದ ಗಣಪತಿಯನ್ನು ದೇವಿಯನ್ನು ಇನ್ಯಾರನ್ನು ನೀವು ಪೂಜೆ ಮಾಡ್ಲಿಕ್ಕಿಲ್ಲ. ನಿಮ್ಮ ಕೋಣೆಯ ಒಳಗಡೆ ನೀವು ದೇವರ ಫೋಟೋ ಇಟ್ಟುಕೊಂಡಿದ್ರೆ ಕೋಣೆಯ ಒಳಗಡೆ ಯಾಕೆ ಒಬ್ಬ ತನ್ನ ಸೂಟ್ ಕೇಸ್ ಒಳಗಡೆ ಒಂದು ಗಣಪತಿ ಫೋಟೋ ಇಟ್ಟುಕೊಂಡಿದ್ದ ಅಂತ ಹೇಳಿಕೊಂಡು ಅವನನ್ನ ಜೈಲಿಗೆ ಹಾಕಿದ್ದಾರೆ ಆ ದೇಶದಲ್ಲಿ. ಅವನ ಸೂಟ್ ಕೇಸ್ ಒಳಗಡೆಯೂ ಕೂಡ ಫೋಟೋ ಇಟ್ಟುಕೊಳ್ಳುವಾಗಿಲ್ಲ, ದೇವರ ಫೋಟೋ ಜೈಲಿಗೆ ಹಾಕಿದ್ದಾರೆ. ಆದ್ರೆ ಇವತ್ತೇನು ಪರಿಸ್ಥಿತಿ? ಇವತ್ತು ಅದೇ ದೇಶದಲ್ಲಿ 53,000 ಚದರ ಮೀಟರ್ 53,000 ಸ್ಕ್ವೇರ್ ಮೀಟರ್ನಷ್ಟು ದೊಡ್ಡದಾದ ಬೃಹತ್ ಸ್ವಾಮಿನಾರಾಯಣ ಮಂದಿರವನ್ನ ಅವರ ದೇಶದಲ್ಲಿ ನಾವು ಕಟ್ಟಿದ್ದೀವಿ. ಇವತ್ತು ಅರ್ಥ ಮಾಡ್ಕೊಂಡು ಸಣ್ಣ ಫೋಟೋ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂತ ದೇಶದಲ್ಲಿ ಅಷ್ಟು ದೊಡ್ಡ ದೇವಸ್ಥಾನವನ್ನು ನಾವು ಇವತ್ತಲ್ಲಿ ಕಟ್ಟಿದ್ದೀವಿ. ಮತ್ತದರ ಉದ್ಘಾಟನೆಗೆ ನಮ್ಮ ದೇಶದ ಪ್ರಧಾನಿಯನ್ನು ಅವರು ಆಹ್ವಾನ ಮಾಡ್ತಾರೆ ಅಂದ್ರೆ ಇದು ಇವತ್ತು ಭಾರತ ಎತ್ತರದಲ್ಲಿದೆ ಅಂತ ನಾವು ಗುರುತಿಸುವಂತ ಒಂದು ಸಂಗತಿ ಅಂತ. 2015ರಲ್ಲಿ ಯಮನ್ನಲ್ಲಿ ಒಂದು ಆಂತರಿಕ ಸಂಘರ್ಷ ನಡೆಯಿತು. ಆಂತರಿಕ ಸಂಘರ್ಷ ನಡೆದಾಗ ಎಲ್ಲ ಕಡೆ ಬಾಂಬ್ ದಾಳಿಗಳು ಸಿಕ್ಕಲ್ಲಿ ಜನ ಸಾಯಿತೊಡಗ್ತಾರೆ. ಅಷ್ಟೊತ್ತಿಗೆ ಅಮೆರಿಕ ಮತ್ತು ಇಂಗ್ಲೆಂಡ್ ಅಂತ ದೇಶಗಳು ಕೂಡ ಗರಬಡಿದಂತೆ ನಿಂತ್ಕೊಳ್ತು. ನಮ್ಮ ಎಲ್ಲ ನಾಗರಿಕರು ಸಾಯ್ತಾ ಇದ್ದಾರೆ ಅಲ್ಲಿ ಅಂತಾರೆ, ಹೋಗಿ ಕರ್ಕೊಂಡ್ ಬರೋದು ಹೇಗೆ? ಕರ್ಕೊಂಡ್ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ, ಎಲ್ಲೆಲ್ಲ ಬಾಂಬ್ ಬೀಳ್ತಾ ಇದೆ. ಆದ್ರೆ ಭಾರತದ ನಾಯಕರು ಅವರು ಭಯ ಪಡ್ಲಿಲ್ಲ. ಅವರು ನೇರವಾಗಿ ಅಲ್ಲಿನ ರಾಜ ಸಲ್ಮಾನ್ ಜೊತೆಗೆ ಕೂತ್ಕೊಂಡು ಮಾತಾಡ್ತಾರೆ. 1 ವಾರಗಳ ಕಾಲ ಈ ಯಾವುದೇ ಬಾಂಬ್ ದಾಳಿ ನಡೀಬಾರದು, ಅಷ್ಟೊತ್ತಿಗೆ ನಮ್ಮವರನ್ನೆಲ್ಲ ಕರ್ಕೊಂಡು ಹೋಗ್ತೀವಿ ನಾವು ಅಂತ. ನಾವು ಹೇಳಿದ್ದನ್ನು ಅವ್ರು ಕೇಳಬೇಕು ಅಂತ ಇರ್ಲಿಲ್ಲ. ಆದ್ರೆ ಅವರಿಗೆ ಗೊತ್ತಿದೆ ಎದುರುಗಡೆ ಕೂತಂತ ವ್ಯಕ್ತಿ ಯಾರು, ಅವರ ಶಕ್ತಿ ಸಾಮರ್ಥ್ಯಗಳೇನು ಮತ್ತು ಆ ದೇಶದ ಶಕ್ತಿ ಸಾಮರ್ಥ್ಯ ಏನು ಅಂತ ಅವನಿಗೆ ಗೊತ್ತಿತ್ತು. ಅವ್ರು ಒಪ್ಪಿಕೊಂಡ. 1 ವಾರಗಳ ಕಾಲ ಬಾಂಬ್ ದಾಳಿ ಮಾಡ್ಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಸಾವಿರಾರು ಮಂದಿ ನಮ್ಮ ನಾಗರಿಕರನ್ನ ಕರ್ಕೊಂಡ್ ಬಂದ್ವಿ. ಇಷ್ಟೊತ್ತಿಗೆ ಅಮೆರಿಕ ಮತ್ತು ಇಂಗ್ಲೆಂಡ್ ಅಂತ ದೊಡ್ಡ ದೊಡ್ಡ ದೇಶಗಳು ಏನ್ ಮಾಡುತ್ತೆ, ಅವರಿಗೆಲ್ಲ ಆಶ್ಚರ್ಯ ಆಗ್ಬಿಡ್ತು, ಇವ್ರು ಹೇಗೆ ಕರ್ಕೊಂಡ್ ಬಂದ್ರು ಅಂತ. ಅದಕ್ಕೆ ಅವರು ಹೋಗಿ ಕರ್ಕೊಂಡ್ ಬರುವ ಪ್ರಯತ್ನ ಮಾಡ್ಲಿಲ್ಲ. ಅವ್ರಿಗೆ ಭಯ ಅದು. ನಾವು ಹೋದ್ರೆ ನಮ್ಮ ಹತ್ರ ಬರ್ತಾರೆ, ನಮ್ಮ ಕಾಲಗೊಳಕ್ಕೆ ಬಂದು ಹೇಳ್ತಾರೆ, ನಮ್ಮ ದೇಶದ ವ್ಯಕ್ತಿಗಳು ಯುವಕರು ಸಿಕ್ಕಾಕೊಂಡಿದ್ದಾರೆ, ನಮ್ಮವರನ್ನು ಕರ್ಕೊಂಡ್ ಬರ್ತೀರಾ ಅಂತ ನಮ್ಮ ಹತ್ರ ಒಂದು ಗೂಗಲಿಕ್ಕೆ ಶುರು ಮಾಡ್ತಾರೆ. ನಾವು ಆಗ ಭಾರತ ಆ ಎಲ್ಲ ದೇಶಗಳ ಅನೇಕ ಸಾವಿರಾರು ಮಂದಿಯನ್ನ ಅವರನ್ನು ವಾಪಸ್ ಕರ್ಕೊಂಡ್ ಬಂದು ಅವರವರ ದೇಶಕ್ಕೆ ಬಿಡುವಂತ ಕೆಲಸ ಭಾರತ ಮಾಡುತ್ತೆ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ಭಾರತದ ಅಸ್ತಿತ್ವ ಇರುವುದು ಭಾರತಕ್ಕೋಸ್ಕರ ಅಲ್ಲ, ಅದು ಇಡೀ ಜಗತ್ತಿನ ಕಲ್ಯಾಣಕ್ಕೋಸ್ಕರ. ಹಾಗಾಗಿ ಭಾರತ ಕೇವಲ ತನ್ನ ಸುಖವನ್ನು ನೋಡ್ತಾ ಇಲ್ಲ, ಇಡೀ ಜಗತ್ತಿನ ಸುಖವನ್ನು ನೋಡ್ತಾ ಇದೆ. ವಸುಧೈವ ಕುಟುಂಬಕಂ ಮುಂದೆ ಅದಕ್ಕೋಸ್ಕರ ಹೇಳುವಂಥದ್ದು 2018ರಲ್ಲಿ ನಮ್ಮ ಗಾಂಧೀಜಿಯವರಿಗೆ ಅವರಿಗೆ 100 ವರ್ಷ ಪೂರ್ತಿಯಾಯಿತು ಅನ್ನೋ ಕಾರಣಕ್ಕೆ ಅವರಿಗೊಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ. ಕೃತಜ್ಞತೆ ಯಾವುದನ್ನು ಸಲ್ಲಿಸೋದು? ಅವರಿಗೆ ಇಷ್ಟವಾದಂತ ಒಂದು ಕೀರ್ತನೆ, ವೈಷ್ಣವ ಜನತೋ ತೇನೇ ಕಹಿಯೇ, 12ನೇ ಶತಮಾನದ ಒಬ್ಬ ಹರಿದಾಸರು ಬರೆದಿರುವಂತ ಒಬ್ಬ ಸಂತರು ಬರೆದಿರುವಂತ ಒಂದು ಕೀರ್ತನೆ. ಗಾಂಧೀಜಿಯವರಿಗೆ ಬಹಳ ಪ್ರಿಯ ಅದನ್ನ. ಆದ್ರೆ ಅದನ್ನು ನಾವೇ ಹಾಡಿ ಅವರಿಗೆ ಅರ್ಪಣೆ ಮಾಡಿರೋದು ಏನು ವಿಶೇಷ ಇಲ್ಲ. ಆದ್ರೆ ಗೊತ್ತಿರಬೇಕು, ಇದನ್ನ ಹಾಡಿದ್ದು ಭಾರತೀಯರು ಯಾರೂ ಅಲ್ಲ, ವೈಷ್ಣವ ಜನತೋ ತೇನೇ ಕಹಿಯೇ ಅಂತ ವಿಷ್ಣುವಿಗೆ ಸಂಬಂಧಪಟ್ಟಂತ ಆ ಕೀರ್ತನೆಯನ್ನ 12ನೇ ಶತಮಾನ ಸಂತ ನರಸಿಂಹ ಮೆಹ್ತಾ ಬರೆದ ಕೀರ್ತನೆಯನ್ನ ಅಂಗೋಲಾದಿಂದ ಅರ್ಮೇನಿಯಾ ತನಕ, ಇರಾಕ್ನಿಂದ ಐಸ್ಲ್ಯಾಂಡ್ ತನಕ, ಶ್ರೀಲಂಕಾದಿಂದ ಸರ್ಬಿಯಾ ತನಕದ ಆ ಎಲ್ಲ ವಿದೇಶದ ಸುಮಾರು 124 ದೇಶದ ಸಂಗೀತಗಾರರು ಅದನ್ನ ಅಭ್ಯಾಸ ಮಾಡ್ತಾರೆ. ಅದನ್ನ ಅಭ್ಯಾಸ ಮಾಡಿ ಹಾಡಿ ಗಾಂಧೀಜಿಯವರಿಗೆ ಅರ್ಪಣೆ ಮಾಡ್ತಾರೆ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ಅವರು ಹೊರಗಡೆ ಮಾತ್ರ ವಿದೇಶಿಯರು, ಒಳಗಡೆ ಹರಿಯುವಂಥದ್ದು ಭಾರತೀಯ ಸಂಸ್ಕೃತಿ ಅಂತ ನಮಗೆ ಇದರಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಇವತ್ತಿಗೂ ಇಡೀ ಜಗತ್ತನ್ನ ತಾಯಿ ಭಾರತಿ ಸಾಂಸ್ಕೃತಿಕವಾಗಿ ತೊರಿತಾ ಇದ್ದಾಳೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇಂಥ ಅನೇಕ ಸಂಗತಿಗಳನ್ನು ಪಟ್ಟಿ ಮಾಡಬಹುದು. ಈ ಶಕ್ತಿ ಬಂದಿದ್ದು ಹೇಗೆ ಅಂತ ಕೇಳಿದ್ರೆ ಮತ್ತೆ ಹೇಳ್ತೀನಿ, ಅದಕ್ಕೆ ಕೊನೆಗೆ ಬಂದ್ರೆ ಆ ಬೇರು ಯಾವುದು ಅಂತ ಕೇಳಿದ್ರೆ ಅದು ತಾಯಿ ಬೇರು. ಅದಕ್ಕೋಸ್ಕರ ಆ ತಾಯಿಯಂದ್ರು ಜಾಗೃತ ಸ್ಥಿತಿಯಲ್ಲಿ ಇರಬೇಕು. ಕೊನೆಯ ಒಂದು ಘಟನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇಲ್ಲೇ ಪಕ್ಕದ ನಮ್ಮ ಕೇರಳದ ಕೊಲ್ಲಂಗೆ ಹೋಗಿದ್ದಾಗ, ಕೊಲ್ಲಂನಲ್ಲಿ ಮಾತಾ ಅಮೃತಾನಂದಮಯಿ ಅವರ ಆಶ್ರಮ, ಆ ಆಶ್ರಮದಲ್ಲಿ ಅವ್ರು ಹೋದ್ರೆ ಎಲ್ಲರನ್ನ ಆಲಿಂಗನ ಮಾಡ್ಕೊಂಡು ಆಶೀರ್ವಾದವನ್ನು ಕೊಡ್ತಾರೆ. ನಾವೆಲ್ಲ ಆಶೀರ್ವಾದವನ್ನು ಪಡ್ಕೊಂಡು ಒಂದು ಕಡೆ ಕೂತಿದ್ದಾಗ ಆ ಕ್ಯೂ ನಲ್ಲಿ ನಿಂತಿದ್ದಾರೆ. ಮಧ್ಯರಾತ್ರಿ 2 ಗಂಟೆ ಆಗಿದೆ. ಮಧ್ಯರಾತ್ರಿ 2 ಗಂಟೆಯಲ್ಲೂ ಅಷ್ಟುದ್ದ ಕ್ಯೂ ಇದೆ. ಸರತಿ ಸಾಲಲ್ಲಿ ಎಲ್ಲರೂ ನಿಂತಿದ್ದಾರೆ. ಒಬ್ಳು
ಸುಮಾರು 22 ವರ್ಷದ ಯುರೋಪಿಯನ್ ಹುಡುಗಿ ಯುವತಿ ಅವಳು ನಿಂತಿದ್ದಾಳೆ. ನಮಗೆ ಕುತೂಹಲ, ಈಕೆಯ ಪ್ರತಿಕ್ರಿಯೆ ಹೇಗಿರ್ತದೆ ಅಂತ. ಈಕೆಯ ಸರದಿ ಬಂದಾಗ ಅಮ್ಮ ಆಕೆಯನ್ನು ಕೂಡ ಆಲಿಂಗನ ಮಾಡಿಕೊಂಡು ಆಶೀರ್ವಾದ ಕೊಡ್ತಾರೆ. ಆಲಿಂಗನ ಮಾಡಿದ್ದೇ ತಡ ಆಕೆ ಗೊಳೋ ಅಂತ ಅಳ್ಳಿಕ್ ಪ್ರಾರಂಭ ಮಾಡ್ತಾಳೆ. ಕಣ್ಣೀರನ್ನ ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗೊಳೋ ಅಂತ ಅಳ್ತಾಳೆ. ಅಮ್ಮ ಎಷ್ಟೇ ಸಂತೈಸಿದ್ರು ಕೂಡ ಅವಳ ಅಳು ನಿಲ್ಲೋದಿಲ್ಲ. ಅವಳ ಅಳ್ತಾ ಇರ್ತಾಳೆ. ಈ ಅತ್ತಿದ್ದಿ ಯಾಕೆ ಅಂತ ನಮಗ್ ಗೊತ್ತಾಗಲಿಲ್ಲ. ಕೇಳಬೇಕಲ್ಲ. ಅದಕ್ಕೋಸ್ಕರ ಮರುದಿವಸ ಬೆಳಿಗ್ಗೆ ಎದ್ದು ಅಲ್ಲೆಲ್ಲ ಆಶ್ರಮದಲ್ಲಿ ಈಕೆಯನ್ನ ಹುಡುಕುವಾಗ ಒಂದು ಸಲ ಯಾರಾದ್ರೂ ಇಲ್ಲಿ ಕಲಿತಾ ಇರುವಂತ ನಾವು ವಿದ್ಯಾರ್ಥಿಗಳಿದ್ರೆ ಯೋಚನೆ ಮಾಡಬೇಕು. ನಾವೆಲ್ಲ ಕಾಲೇಜಿಗೆ ಹೋಗಬೇಕು. ಕಾಲೇಜ್ ಆದ ನಂತರ ನಮ್ಗೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಸಿಗಬೇಕು. ಸಾಧ್ಯವಾದ್ರೆ ನಾವು ವಿದೇಶಕ್ಕೆ ಹೋಗಬೇಕು, ತುಂಬಾ ದುಡ್ಡು ಮಾಡಬೇಕು ಅಂತ ಯಾರ ತಲೆಯಲ್ಲಿದ್ರೆ ಒಂದ್ಸಲ ಮಾತಾ ಅಮೃತಾನಂದಮಯ್ಯ ಆಶ್ರಮಕ್ಕೆ ಹೋಗಿ ಅಲ್ಲಿ ಹೋದಾಗ ತುಂಬಾ ಜನ ಕಸ ಗುಡಿಸ್ತಾ ಅಥವಾ ಚರಂಡಿ ಕ್ಲೀನ್ ಮಾಡ್ತಾ ಶೌಚಾಲಯ ಸ್ವಚ್ಛ ಮಾಡ್ತಾ ಇರ್ತಾರೆ ವಿದೇಶಿಯರು. ಅವ್ರು ಯಾರು ಕೇಳಿದ್ರೆ ಯಾವುದು ತಿನ್ನುವುದಕ್ಕೆ ಗತಿ ಇಲ್ಲದವರಲ್ಲ. ಇಡೀ ಒಂದು ರಾಜ್ಯದ ಜನರನ್ನು ಸಲಹುವಷ್ಟು ಸಂಪತ್ತಿದ್ದಂಥವರು ಅದೆಲ್ಲವನ್ನ ಬಿಟ್ಟು ಅದರಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗೋದಿಲ್ಲ ಅಂತ ಅದನ್ನ ಅವರ ದೇಶದಲ್ಲಿ ಬಿಟ್ಟು ಇಂಥ ಆಶ್ರಮಗಳಿಗೆ ಬಂದು ಇಲ್ಲಿ ಕಸ ಗುಡಿಸುವಂತ ಕೆಲಸ ಮಾಡ್ತಾರೆ. ಇಲ್ಲಿ ಶಾಂತಿಯನ್ನ ಕಂಡುಕೊಳ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ವಿದ್ಯಾರ್ಥಿಗಳು ಯೋಚನೆ ಮಾಡಬೇಕು. ಇಂಥ ಗುಂಪಲ್ಲ ಆ ಯುವತಿಯನ್ನ ಕಂಡಾಗ ಹೋಗಿ ಮಾತಾಡುತ್ತೀವಿ, ಯಾಕೆ ನೀನು ಅತ್ತಿದ್ದಿ ಯಾಕೆ, ಆ ಕಣ್ಣೀರು ಯಾಕೆ ಅಂತ. ಆಗ ಆಕೆ ಹೇಳ್ತಾಳೆ, ನನಗೆ ನನ್ನ ಅಪ್ಪ ಯಾರು ಅಂತ ಗೊತ್ತಿದೆ. ಇದು ತುಂಬಾ ಆಶ್ಚರ್ಯದ ಸಂಗತಿ ನಮಗೆ. ಯಾಕಂದ್ರೆ ಅಪ್ಪ ಯಾರು ಅಂತ ಗೊತ್ತಿದೆ ಅಂದ್ರೆ ಎಲ್ಲರೂ ಗೊತ್ತಿರುವಂತ ಸಂಗತಿ. ಆದ್ರೆ ಅಲ್ಲಿಗೆ ಅದು ವಿಶೇಷ ಸಂಗತಿ. ಯಾಕೆ ಅಂತಂದ್ರೆ ವಿದೇಶಗಳಲ್ಲಿ ಒಂದು ಮಗು ಹುಟ್ಟಿತ್ತು ಅಂತಂದ್ರೆ ಆ ಮಗುವಿಗೆ ಮಗು ಸ್ವಲ್ಪ ದೊಡ್ಡದಾಗುವಷ್ಟರಲ್ಲಿ ಆ ಮಗುವಿನ ತಂದೆ ಆ ತಾಯಿಯನ್ನ ಬಿಟ್ಟು ಇನ್ಯಾರನ್ನು ಮದುವೆ ಆಗ್ತಾನೆ. ತಾಯಿಯು ಕೂಡ ಈ ಮಗುವನ್ನು ಬಿಟ್ಟು ಮಗುವನ್ನಲ್ಲೇ ಒಂಟಿಯಾಗಿ ಬಿಟ್ಟು ಇನ್ಯಾರದೋ ಕೈಯಲ್ಲಿ ಕೊಟ್ಟು ಅಥವಾ ಆ ಬೇಬಿ ಸಿಟ್ಟಿಂಗ್ ನಲ್ಲಿ ಬಿಟ್ಟು ಇನ್ಯಾರನ್ನು ಮದುವೆ ಆಗ್ತಾಳೆ. ಮಗು ಮತ್ತಷ್ಟು ದೊಡ್ಡದಾಗುವಾಗ ಈ ಚೈನ್ ಹಾಗೆ ಮುಂದುವರಿಯುತ್ತದೆ. ತಂದೆ ಯಾರನ್ನು ಮದುವೆ ಆಗ್ತಾ ಹೋಗ್ತಾನೆ, ತಾಯಿ ಮತ್ತೆ ಯಾರನ್ನು ಮದುವೆ ಆಗ್ತಾ ಹೋಗ್ತಾ ಇರ್ತಾಳೆ. ಈ ಒರಿಜಿನಲ್ ತಂದೆಯನ್ನು ಮಗು ಹುಡುಕಬೇಕಲ್ಲ. ಅದಕ್ಕೆ ಒಂದು ದಿನ ಅದು ಫಾದರ್ಸ್ ಡೇ. ಆ ದಿವಸ ಹುಡುಕೊಂಡು ಹೋಗಬೇಕು ಮಗು ತಂದೆ ಯಾರು ಅಂತ. ಹೋಗಿ ಒಂದು ಗುಲಾಬಿ ಕೊಟ್ಟು ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಬೇಕು. ಈ ತಾಯಿಯನ್ನು ಹುಡುಕೊಂಡು ಹೋಗಬೇಕಾದ ದಿನ ಅದು ಮದರ್ಸ್ ಡೇ. ಆ ದಿವಸ ತಾಯಿಯನ್ನು ಹುಡುಕೊಂಡು ಹೋಗುವಂತ ಕೆಲಸ ದುರಾದೃಷ್ಟದಿಂದ ನಮರೇಶಕ್ಕೂ ಹೊಂದಿಟ್ಟಿದೆ ಅದು. ಈ ಹುಡುಗಿ ಹೇಳ್ತಾಳೆ, ಯುವತಿ ಹೇಳ್ತಾಳೆ, ನನಗೆ ಅಪ್ಪ ಯಾರು ಅಂತ ನಾನು ಹುಡುಕಿದೆ, ಆದ್ರೆ ಅಮ್ಮ ಯಾರು ಅಂತ 22 ವರ್ಷದಿಂದ ನನ್ನ ಅಮ್ಮ ಸಿಕ್ಕಿಲ್ಲ. ನನಗೆ ಹುಡುಕ್ತಾ ಇದ್ದೇನೆ, ಸಿಕ್ಕಿಲ್ಲ. ಆದ್ರೆ ನಿನ್ನೆ ರಾತ್ರಿ ನನಗೆ ನನ್ನ ಅಮ್ಮ ಸಿಕ್ಕಿದ್ರು. ಅವರು ಆಲಿಂಗನ ಮಾಡಿದಾಗ ಅವರೇ ನನ್ನ ಅಮ್ಮ. ನನ್ನ ಜೀವನ ಪೂರ್ತಿ ಇನ್ನು ನನಗೆ ಅವರೇ ಅಮ್ಮ. ಆ ಸಂತೋಷವನ್ನು ನಾನು ಹೇಗೆ ತಡ್ಕೊಳ್ಳಿ ಅಂತ ಆಕೆ ಗೋಳು ಅಂತ ಅಳ್ತಾಳೆ. ಗೋಳು ಅಂತ ಅಷ್ಟು ಕಣ್ಣೀರು ಹಾಕಿತ್ತು. ಅಂದ್ರೆ ಇವತ್ತು ಈ ಜಗತ್ತಿನಾದ್ಯಂತ ಯುದ್ಧ ನಡೀತಾ ಇದೆ. ರಷ್ಯಾ ಉಕ್ರೇನ್ ವಿರುದ್ಧ, ಇರಾಕ್ ಇರಾನ್ ವಿರುದ್ಧ, ಎಲ್ಲ ನೋಡಿದ್ರು ಯುದ್ಧ. ಅವ್ರಿಗೆಲ್ಲ ಅಲ್ಲಿನ ಜನರಿಗೆ ಶಾಂತಿ ಬೇಕು. ಶಾಂತಿ ಬೇಕಾದಾಗ ಅವ್ರು ಎಲ್ಲಿ ನೋಡ್ಬೇಕು? ಎಲ್ಲರೂ ಭಾರತದ ಕಡೆ ನೋಡ್ತಾ ಇದ್ದಾರೆ. ಅವರೆಲ್ಲ ಭಾರತಕ್ಕೆ ಬರಬೇಕು, ಶಾಂತಿಯನ್ನ ಪಡೆಯಬೇಕು, ಇಡೀ ಜೀವನ ಆನಂದದಿಂದ ಕಳೆಯಬೇಕು ಅಂತ ಭಾರತಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತಾಯಿ ಭಾರತ ಎರಡೂ ಕೈಗಳನ್ನ ಆನಂದಿಸಿ ಅವರು ಎಲ್ಲರನ್ನ ತನ್ನ ಮಡಿಯಲ್ಲಿ ಅವರಿಗೆ ಆಶ್ರಯ ಕೊಡ್ಲಿಕ್ಕೆ ಸಿದ್ಧರಾಗಿ ನಿಂತಿದ್ದಾಳೆ. ಅವರಿಗೆ ಮತ್ತಷ್ಟು ಶಕ್ತಿಯನ್ನು ಕೊಡಬೇಕು ಅಂತಿದ್ರೆ ನಾವು ಪ್ರತಿನಿತ್ಯ ತಾಯಿ ಭಾರತೀಯ ಜೊತೆಗೆ ಒಂದು ಸಂವಹನವನ್ನು ಇಟ್ಟುಕೊಳ್ಬೇಕು. ನಾವೆಲ್ಲರೂ ತಾಯಿ ಭಾರತಿಗೆ ಹೇಳಬೇಕು, ಅಮ್ಮ ನಿನ್ ತಾಯಿ ನಾನು ಮಗ, ನೀನ್ ಅರ್ಚತೆ ನಾನು ಅರ್ಚಕ, ನನ್ನ ತೋಳಿನ ಶಕ್ತಿ ನೀನು, ನನ್ನ ಹೃದಯದ ಭಕ್ತಿ ನೀನು, ನನ್ನ ಮನಸ್ಸಿನ ಪ್ರಾಣ ನೀನು, ನನ್ನ ಮಾತು ನೀನು ತುಟಿ, ನನ್ನ ನಡಿಗೆ ನಿನ್ನ ಪ್ರದಕ್ಷಿಣೆ. ಅಕಸ್ಮಾತ್ ನಾನು ಮಲಗಿದ್ರೆ ಅದು ತಾಯಿ ಭಾರತೀಯ ಧ್ಯಾನ. ಈ ಭಾವದಿಂದ ತಾಯಿ ಭಾರತಿಯನ್ನು ನೆನಪಿಸಿಕೊಳ್ಳೋಣ. ಆಗ ನಮ್ಮ ಮನೆಯ ಮಕ್ಕಳು ಯಾರು ಕೂಡ ಸಾಮಾನ್ಯ ಮಕ್ಕಳಾಗಿರದೆ ಅವರೆಲ್ಲ ನಮ್ಮ ದೇಶ ಕಂಡ ಅನೇಕ ಮಹಾಪುರುಷರ ರೀತಿ ರಾಮ, ಕೃಷ್ಣ, ಬುದ್ಧ, ಬಸವ, ಪುಲೆ, ಅಂಬೇಡ್ಕರ್, ಕರವಿ, ಶಂಕರ, ಮಧ್ವ, ರಾಮಾನುಜ, ವ್ಯಾಸ, ಭಾಸ, ಕಾಳಿದಾಸ, ಸ್ವಾಮಿ ವಿವೇಕಾನಂದ, ದಯಾನಂದ, ಶ್ರದ್ಧಾನಂದ, ಬಂತು, ಅರವಿಂದ, ರವೀಂದ್ರ, ಭಗತ್ ಸಿಂಗ್, ಸುಬ್ರಹ್ಮಣ್ಯ ರಾಜಗುರು, ಸುಬ್ರಹ್ಮಣ್ಯ ಭಾರತಿ, ಡಾಕ್ಟರ್ ಕೇಶವರಾವ್ ಹೆಡಗೆರಾವ್, ಗುರುಜಿ, ಗುರುವಂತ, ಸೀತಾ, ಮೀರ, ಅಕ್ಕವಾದಿ, ಚೆನ್ನಮ್ಮ, ಹೋಗವ, ಅಬ್ಜಕ್ಕರ್ ಇಂಥ ಮಹಾಪುರುಷರು ನಿಮ್ಮನೆಯನ್ನು ಬಿಡ್ತಾರೆ. ತಾಯಿ ಭಾರತಿ ಲಕ್ಷ್ಮಿಯಾಗಿ ಬಂದು ನಮ್ಮ ಬಡತನ ದೂರ ಮಾಡ್ತಾಳೆ. ಸರಸ್ವತಿಯಾಗಿ ಬಂದು ನಮ್ಮ ಅಜ್ಞಾನವನ್ನು ದೂರ ಮಾಡ್ತಾಳೆ. ದುರ್ಗೆಯಾಗಿ ಬಂದು ದುಷ್ಟರ ದಮನವನ್ನ ಮಾಡ್ತಾಳೆ. ಭಾರತ ಜಗದ್ಗುರುವಾಗುತ್ತೆ. ನಮಸ್ಕಾರ.